ಓಂ ನಮಃ ಸದಸೇ ನಮಃ ಸದಸಸ್ಪತಯೇ ನಮಃ ಸಖೀನಾಂ ಪುರೋಗಾಣಾಂ ಚಕ್ಷುಷೇ ನಮೋ ದಿವೇ ನಮಃ ಪೃಥಿವ್ಯೈ ಸಪ್ರಥ ಸಭಾಂ ಮೇ ಗೋಪಾಯ ಯೇ ಚ ಸಭ್ಯಾಃ ಸಭಾಸದಃ ತಾನಿಂದ್ರಿಯಾವತಃ ಕುರು ಸರ್ವಮಾಯುರುಪಾಸತಾಂ ವಂದೇ ಶಂಭುಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯಶಶಾಂಕವನ್ನಿನಯನಂ ವಂದೇ ಮುಕುಂದ ಪ್ರಿಯಂ ವಂದೇ ಭಕ್ತಜನಾಶ್ರಯಂ ಚ ವರದಂ ವಂದೇ ಶಿವಂ ಶಂಕರಂ ಭವಾನಿ ಶಂಕರೌ ವಂದೇ ಶ್ರದ್ಧಾ ವಿಶ್ವಾಸರೂಪಿಣೌ ಯಾಭ್ಯಾಂ ವಿನಾ ನ ಪಶ್ಯಂತಿ ಸ್ವಾಂತಸ್ಥಮೀಶ್ವರಂ. ಎಲ್ಲರಿಗೂ ನಮಸ್ಕಾರ. ನಾವೆಲ್ಲರೂ ಶಿವಾನಂದ ಲಹರಿ ಅನ್ನುವ ಸ್ತೋತ್ರ ಅನ್ಬಹುದು, ಗ್ರಂಥ ಅನ್ಬಹುದು, ಶಾಸ್ತ್ರ ಅನ್ಬಹುದು, ಅದರ ಅಧ್ಯಯನಕ್ಕಾಗಿ ಬಂದು ಸೇರಿದೀವಿ. ಇದರಲ್ಲಿ ಶಿವ, ಆನಂದ, ಲಹರಿ ಅಂತ 3 ಶಬ್ದ ಇದೆ. ಶಿವ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ತಕ್ಷಣ ಕಣ್ಣು ಮುಂದೆ ಜಟಾಜೂಟಧಾರಿಯಾದಂಥ, ತ್ರಿಶೂಲಧಾರಿಯಾದಂಥ, ಗಜಚರ್ಮಾಂಬರಧಾರಿಯಾದಂಥ ಪರಮಾತ್ಮ ಕಣ್ಣು ಮುಂದೆ ಬರ್ತಾನೆ. ಶಿವ ಅನ್ನುವುದು ಒಂದು ತತ್ವವಾಗಿ ಕೂಡ ಇದೆ. ಅವನಿಗೆ ಆ ಗಜಚರ್ಮಾಂಬರಧಾರಿಯಾದ, ಜಟಾಜೂಟಧಾರಿಯಾದ, ತ್ರಿಶೂಲಧಾರಿಯಾದ ಅವನಿಗೆ ಯಾತಕ್ಕೆ ಶಿವ ಎನ್ನುವಂಥ ಹೆಸರು ಅನ್ನುವುದನ್ನು ನಾವು ಗಮನಿಸಿಕೊಂಡಾಗ, ಯಾರು ಒಳ್ಳೆಯದನ್ನ ಲೋಕಕ್ಕೆ ಮಾಡಬೇಕು ಅಂತ ಭಾವಿಸ್ತಾನೋ ಅವನು ಶಿವ. ಶಂಕರ, ಮಂಗಳವಾದದ್ದನ್ನ ಮಾಡಬೇಕು ಅಂತ ಭಾವಿಸುವಂಥವನು. ಶಿವ ಅನ್ನುವುದು ವಶು ಅನ್ನುವ ಧಾತುವಿನಿಂದ ಉತ್ಪನ್ನ ಆಗಿದೆ ಅಂತ ಹೇಳ್ತಾರೆ. ಅದರಲ್ಲಿ ವಶತಿ ಅಂದ್ರೆ ಏನಪ್ಪಾ ಅಂದ್ರೆ ಪ್ರಕಾಶತೆ. ಶಿವ ಅನ್ನುವ ತತ್ವ ಇಲ್ಲಿ ನಾವು ಗಮನಿಸಬೇಕಂದು, ಯಾವ ಪರಮಾತ್ಮನನ್ನ ನಾವು ಕಣ್ಣೊಳಗೆ ಕೈಲಾಸವಾಸಿಯಾಗಿ ಭಾವಿಸಿಕೊಂಡೆವೋ ಆ ಪರಮಾತ್ಮ ಅವನು ಪರಬ್ರಹ್ಮ ಸ್ವರೂಪಿ. ಅವನು ಸ್ವತಃ ತಾನು ಪ್ರಕಾಶಮಾನನಾಗಿರ್ತಾನೆ. ಅಷ್ಟೇ ಅಲ್ಲ, ತಾನು ಪ್ರಕಾಶಮಾನನಾಗಿದ್ದು ಎಲ್ಲವನ್ನೂ ಪ್ರಕಾಶಮಾನವಾಗುವಂತೆ ಮಾಡ್ತಾನೆ. ಅದು ಅವನ ವೈಶಿಷ್ಟ್ಯ. ಆದ್ರಿಂದ ವಶತಿ ಇತಿ ಶಿವ ಅಂತ ಅದಕ್ಕೆ ವ್ಯಾಕರಣ ರೀತ್ಯ ವ್ಯುತ್ಪತ್ತಿ ಬೇರೆ ತರ ಬರುತ್ತೆ. ಆಗ ನಮ್ಗೆ ಏನು ಗೊತ್ತಾಗುತ್ತೆ, ಯಾವ ಪರಮಾತ್ಮ ಇಷ್ಟು ಕಾಲ ನಾವು ನೋಡ್ಕೊಂಡು ಬಂದಿದ್ದೇವೋ, ಯಾವಾಗ್ಲೂ ಇದೇ ಪುರಾಣ ಅಂತ ಅನ್ಕೊಳ್ಬಾರ್ದು. ಎಲ್ಲವೂ ಹೇಳೋದು ಒಂದೇ ವಿಚಾರನ. ಯಾವ ಪರಮಾತ್ಮ ತಾನೇ ಪ್ರಪಂಚಾತ್ಮಕವಾಗಿ ಆಗಿದನೋ, ಪ್ರಪಂಚಾತ್ಮಕವಾಗಿ ಪ್ರಕಾಶಗೊಂಡಿದನೋ, ಇದು ಯಾವುದು ನನ್ನ ಕಾಲ್ಪನಿಕ ವ್ಯುತ್ಪತ್ತಿ ಅಲ್ಲ, ಶಾಸ್ತ್ರಗಳು ಕೊಡುವಂತ ಮಾತು. ಆದ್ರಿಂದ ಯಾರು ಪ್ರಪಂಚ ರೂಪತ್ವೇನ ಪ್ರಕಾಶತೆ, ಪ್ರಪಂಚ ರೂಪವಾಗಿ ಕಾಣಿಸಿಕೊಳ್ತಾ ಇದ್ದಾನೋ, ಯಾರು ಪ್ರಪಂಚವನ್ನ ತಾನು ತನ್ನ ಪ್ರಕಾಶದಿಂದ ಬೆಳಗುತ್ತಾ ಇದ್ದಾನೋ ಅವನನ್ನ ಶಿವ ಅಂತ ಕರೀತಾರೆ. ಈಗ ಶಿವ ಅನ್ನುವ ತತ್ವ ನಮ್ಮ ಮನಸ್ಸಿಗೆ ಬರ್ತಾ ಇದೆ. ಅಂದ್ರೆ ಏನು? ಪ್ರಪಂಚನೆಲ್ಲ ಬೆಳಗೋದು ಅಂದ್ರೆ, ಪ್ರಪಂಚನೆಲ್ಲ ಬೆಳಗೋದು ಅಂದ್ರೆ ಸೂರ್ಯ ಚಂದ್ರ ಅಲ್ಲ, ಈಗ ನಾವು ಹಚ್ಚಿರುವಂತ ದೀಪ ಅಲ್ಲ. ಎಲ್ಲಾ ಹೊರಟೋದಾಗ್ಲೂ ಕೂಡ ಇದ್ದೀನಿ ಅನ್ನುವ ಒಂದು ಫೀಲಿಂಗ್ ಇದೆಯಲ್ಲ ನಮ್ಮೊಳಗೆ. ಅಂದ್ರೆ ನಾನು ಅನ್ನುವ ಭಾವನೆ, ಇದ್ದೀನಿ ಅನ್ನುವಂಥ ಒಂದು ಭಾವನೆ,
ಆ ಭಾವನೆ ಎಲ್ಲಿಂದ, ಯಾವ ಒಂದು ಜ್ಯೋತಿಯ ಕಾರಣದಿಂದ ನನ್ನೊಳಗೆ ಪ್ರಕಾಶ ಆಗ್ತಾ ಇದೆ, ಅದನ್ನ ಪ್ರಕಾಶ ಅಂತ ಕರೀತಾರೆ. ಹಾಗೆ ಪ್ರತಿಯೊಂದು ಜೀವದಲ್ಲೂ ಕೂಡ ನಾನು ಎಂಬ ಭಾವನೆ, ಇದ್ದೀನಿ ಎಂಬ ಭಾವನೆ ಯಾವ ಪರಮಾತ್ಮನ ಕೃಪೆಯಿಂದ, ಯಾವ ಪರಮಾತ್ಮನ ಚೈತನ್ಯದಿಂದ ಆಗುತ್ತಾ ಇದೆಯೋ ಅವನನ್ನ ಏನಂತ ಕರೀತಾರೆ, ಶಿವ ಎಂಬುದಾಗಿ ಕರೀತಾರೆ ಅಂತ ಹೇಳ್ತಾರೆ. ಆದ್ರಿಂದ ಸ್ವಯಂ ಪ್ರಕಾಶ ಇನ್ನು ವಿಶೇಷ ಅಂದ್ರೆ ಪ್ರಪಂಚ ರೂಪತ್ವೇನ ಪ್ರಕಾಶತಿ ಒಂದು, ಇನ್ನು ಸ್ವಸ್ಮಿನ್ ಪ್ರಪಂಚಂ ಪ್ರಕಾಶಯತಿ, ಎಲ್ಲವನ್ನ ತನ್ನೊಳಗೆ ಪ್ರಕಟಪಡಿಸ್ಕೊಳ್ತಾನೆ. ಇದನ್ನ ನೋಡಿದಾಗ ನೋಡಿ ನಮ್ಗೆ ಬ್ರಹ್ಮದ ಲಕ್ಷಣವನ್ನ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯಭಿಸಂವಿಶಂತೀತಿ ತದ್ ಬ್ರಹ್ಮ ತದ್ವಿಜಿಜ್ಞಾಸಸ್ವ. ಬ್ರಹ್ಮನ ಲಕ್ಷಣ ಏನೋ ಅದನ್ನ ಈ ಶಿವ ಎನ್ನುವ ನಾಮದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಸ್ವತಃ ತಾನೂ ಪ್ರಕಾಶಕನಾಗಿದ್ದು, ಸಮಸ್ತ ಜೀವಕೋಟಿಗಳ ರೂಪದಲ್ಲಿ ತಾನೇ ಪ್ರಕಾಶಮಾನನಾಗಿದ್ದು, ಹೇಗೆ ನಾನು ಇರುವೆನು, ಇದೆ ವಸ್ತು ಇದೆ, ಈ ರೀತಿಯ ಒಂದು ಭಾವದಿಂದ ಯಾರು ಪ್ರಕಾಶಾತ್ಮಕನಾಗಿದ್ದಾನೋ, ಹಾಗೆ ತನ್ನೊಳಗೆ ಎಲ್ಲವೂ ಒಳಗೆ ಸೇರಿದಾಗ ಎಲ್ಲವೂ 14 ಲೋಕಗಳು, 14 ಲೋಕಗಳಲ್ಲಿರುವ ಸಮಸ್ತ ಜೀವಕೋಟಿಗಳು, ಸೃಷ್ಟಿ ಸ್ಥಿತಿ ಲಯಕರ್ತರಾದ ಬ್ರಹ್ಮ ವಿಷ್ಣು ಈಶ್ವರರು ಎಲ್ಲರೂ ಅವನೊಳಗೆ ಕಾಣ್ತಾರಲ್ವಾ. ಆ ರೀತಿ ಸ್ವಸ್ಮಿನ್ ಪ್ರಪಂಚಂ ಪ್ರಕಾಶಯತಿ, ಪ್ರಪಂಚ ರೂಪತ್ವೇನ ಪ್ರಕಾಶಯತಿ, ಸ್ವಸ್ಮಿನ್ ಪ್ರಪಂಚಂ ಪ್ರಕಾಶಯತಿ, ಸ್ವಯಂ ಪ್ರಕಾಶತಿ. ಆದ್ರಿಂದ ಅವನನ್ನ ಶಿವ ಅಂತ ಕರೀತಾರೆ. ಈಗ ಶಿವ ಅನ್ನುವುದರ ಅರ್ಥ ನಮ್ಗೆ ಸ್ವಲ್ಪ ಮಟ್ಟಿಗೆ ಗೊತ್ತಾಯ್ತು. ಯಾಕೆಂದ್ರೆ ಶಿವ ಅಂದ ಕೂಡ್ಲೆ ಅವನು ಬೇಡ ಅನ್ನುವಂಥ ಭಾವವನ್ನ ಯಾರು ಹೊಂದಕ್ಕಾಗಲ್ಲ. ಯಾಕೆಂದ್ರೆ ನಾನು ಬೇಡ ಅಂದಂಗ ಆಗತ್ತೆ. ನಾನು ಬೇಡ ಅಂತ ಯಾರು ಹೇಳ್ತಾರೆ? ಖಂಡಿತವಾಗಿ ಇಲ್ಲ. ಆದ್ರಿಂದ ನಾನು ಎಂಬ ಭಾವನೆ ಎಲ್ಲಿದೆಯೋ ಅಲ್ಲೆಲ್ಲ ಇರುವ ತತ್ವ ಯಾವುದಪ್ಪ? ಅದೇ ಶಿವ ತತ್ವ. ಇನ್ನು ಶೀಂಗ್ ಸ್ವಪ್ನೆ ಅಂತ ಒಂದು ಧಾತು ಇದೆ. ಅದರ ಮೂಲಕ ವಾ ಅನ್ನುವ ಧಾತುವಿಗೆ ಕ್ಷಿಪತಿ ಅಂದ್ರೆ ದೂರ ಮಾಡು ಅಂತ. ಆಗ ಏನರ್ಥ ಬರುತ್ತೆ? ಯಾರು ಜಾಡ್ಯರಹಿತ ನಿದ್ದೆ ಅನ್ನುವುದು ಒಂದು ಜಡರೂಪ ನಿದ್ದೆ ನಮ್ಮದು. ವಿಶ್ರಾಂತಿಗಾಗಿ ಬೇಕಾದ ನಿದ್ದೆ ಇದೆ ನಿಜ. ಆದ್ರೆ ಅದಕ್ಕೂ ಹೆಚ್ಚಿನ ನಿದ್ದೆಯನ್ನ ನಾವು ಏನು ಮಾಡ್ತೇವೆ? ಆಲಸಿಕೆಗಾಗಿ, ಜಡತೆಗಾಗಿ ಅಂಥ ಒಂದು ನಿದ್ರೆಯ ಸ್ಪರ್ಶ ಅವನಲ್ಲಿ ಇಲ್ಲ. ಅದನ್ನ ಅವಿದ್ಯಾ ನಿರ್ಮುಕ್ತ ಅಂತ ಕರೀತಾರೆ. ಹಾಗಾಗಿ ಪರಮಾತ್ಮನಿಗೆ ಈ ಅವಿದ್ಯೆಯ ಸ್ಪರ್ಶ ಇಲ್ಲ. ಅವನು ಅವಿದ್ಯೆಯಿಂದ ಪೂರ್ಣ ದೂರ ಇದ್ದಾನೆ. ಅವನೊಳಗೆ ಅವಿದ್ಯೆ, ಅವನಿಂದ ಅವಿದ್ಯೆ, ಅವನಿಂದ ಪ್ರಚೋದಿತವಾಗಿ, ಪ್ರೇರಿತವಾಗಿ, ಪ್ರಭಾವಿತವಾಗಿ ಮಾಯೆ ತಾನು ಕೆಲಸ ಮಾಡುತ್ತೆ. ಆದ್ರೆ ಅವನ ಮೇಲೆ ಮಾಯೆ ಪ್ರಭಾವವನ್ನ ಬೀರೋದಕ್ಕಾಗಲ್ಲ. ಅಂಥವನನ್ನ ಶಿವ ಅಂತ ಕರೀತಾರೆ. ಇನ್ನು ಶಿವ ಅನ್ನುವುದಕ್ಕೆ ಪರ್ಯಾಯ ಪದವಾಗಿ, ಪರ್ಯಾಯ ಸಿನಾನಿಮ್ ಆಗಿ ಮಂಗಲಂ, ಕಲ್ಯಾಣಂ, ಶುಭಂ, ಕ್ಷೇಮ ಹೀಗೆಲ್ಲ ಅರ್ಥ ಇದೆ. ಇದು ಕೂಡ ನೋಡಿ, ಇದು ಒಂದು ಕಾನ್ಸೆಪ್ಟ್, ಒಂದು ಇದು ತಾನೆ ಕಣ್ಮುಂದೆ ನಮಗೆ ಬರುವಂತ ಚಿತ್ರ. ಎಲ್ಲೆಲ್ಲಿ ಕ್ಷೇಮ ಇದೆ, ಕ್ಷೇಮ ಅಂದ್ರೇನು? ಪದಾರ್ಥವನ್ನ ಪಡ್ಕೊಂಡು ಅದು ಹಾಳಾಗದಂತೆ ರಕ್ಷಿಸೋದು, ಅದರ ಸ್ವರೂಪ ಕೆಡದಂತೆ ರಕ್ಷಿಸೋದು, ಅದನ್ನ ಉಳಿಸಿ ಬೆಳೆಸಿ ಮುಂದಿನ ಒಂದು ಇದಕ್ಕೆ ಕೊಡುವುದು, ಇದೆಲ್ಲ ಕ್ಷೇಮ. ಅದು ಎಲ್ಲಿವರೆಗಿರುತ್ತೆ? ಎಲ್ಲಿವರೆಗೆ ಸೃಷ್ಟಿ ಇರುತ್ತೆ ಅಲ್ಲಿವರೆಗೆ ಇರುತ್ತೆ. ಆದ್ರಿಂದ ಆ ಕ್ಷೇಮ ಎನ್ನುವುದು ಪರಮಾತ್ಮನ ಸ್ವರೂಪ. ಹಾಗೆ ಶುಭ ಎಂಬುದು ಶಿವ ಎನ್ನುವುದರ ಸ್ವರೂಪ. ಮಂಗಳ ಅನ್ನುವುದು ಮಂಗಳ, ಪಾಪಾದಿಗಳ ಸ್ಪರ್ಶ ಇಲ್ಲದಂತ ಒಂದು ಸ್ಥಿತಿ. ಹೀಗೆ ಶಿವ ಎನ್ನುವ ತತ್ವವನ್ನ, ಶಿವ ಎನ್ನುವುದನ್ನ ಸಾಕಾರ ರೂಪದಲ್ಲಿ ಕೈಲಾಸವಾಸಿಯಾಗಿ ಜಟಾಜೂಟಧಾರಿಯಾಗಿ ಭಾವಿಸಿದ್ರು ಕೂಡ ಶಿವ ಎನ್ನುವ ತತ್ವವನ್ನ ನಾವು ಕಂಡಾಗ, ಈಗ ಶಿವ ಎನ್ನುವುದನ್ನ ಧಾತು ಮೂಲದಿಂದ ನೋಡಿದಾಗ ಸ್ವಯಂ ಪ್ರಕಾಶತೆ, ಪ್ರಪಂಚ ರೂಪತ್ವೇನ ಪ್ರಕಾಶತೆ, ಸ್ವಸ್ಮಿನ್ ಪ್ರಪಂಚಂ ಪ್ರಕಾಶಯತೆ ಅಂದಾಗ ಯತಃ ಪ್ರವೃತ್ತಿರ್ಭೂತಾನ ಈ ಎಲ್ಲ ಅರ್ಥವೂ ಕೂಡ ಬಂದು ಅದು ಪರಬ್ರಹ್ಮ ಅನ್ನುವ ತತ್ವವನ್ನ ಹೇಳುತ್ತೆ. ಇನ್ನು ಶುಭ, ಕಲ್ಯಾಣ, ಮಂಗಳ, ಕ್ಷೇಮ ಈ ಎಲ್ಲ ಅರ್ಥದಿಂದ ಶಿವ ಎನ್ನುವುದು ಸಕಲ ಜೀವಿಗಳು ಬಯಸುವಂಥದ್ದು.
ಯಾರು ನನಗೆ ಮಂಗಳ ಬೇಡ ಅನ್ನಲ್ಲ, ಯಾರು ನನಗೆ ಆರೋಗ್ಯ ಬೇಡ ಅನ್ನಲ್ಲ, ಯಾರು ನನಗೆ ಕಲ್ಯಾಣ ಬೇಡ ಅಂದ್ರೆ ಒಳ್ಳೆಯದು ಜೀವನದಲ್ಲಿ ಒಳಿತಾದದ್ದು ಬೇಡ ಅಂತ ಯಾರು ಹೇಳಲ್ಲ. ಎಲ್ಲ ಜೀವಗಳ ಹೋರಾಟ, ಎಲ್ಲ ಜೀವಗಳ ಚಟುವಟಿಕೆ ಇರೋದೇ ಇವುಗಳಿಗೋಸ್ಕರ. ಆದ್ರಿಂದ ಆ ರೂಪದಲ್ಲಿ ಪರಮಾತ್ಮ ಶಿವ ಕಲ್ಯಾಣಾದಿ ರೂಪದಲ್ಲಿ ವಿಶ್ವಾತೀತನಾಗಿ ವಿಶ್ವದ ಒಳಗೆ ವಿಶ್ವದಲ್ಲಿರುವಂತಹ ಸಕಲ ಜೀವಕೋಟಿಗಳ ಇಚ್ಛಾ ರೂಪದಲ್ಲಿ ಪರಮಾತ್ಮ ಇದ್ದಾನೆ ಅನ್ನುವುದಾಗಿ ಶಿವತತ್ವವನ್ನ ನೋಡಿದ್ವಿ. ಇನ್ನು ಉಪನಿಷತ್ತುಗಳು ಶಿವ ಅಂದ್ರೆ ಏನಂತ ಹೇಳುತ್ತೆ ಅಂತ ಕೇಳಿದ್ರೆ, ಯಾರು ಜಾಗೃತ, ಸ್ವಪ್ನ, ಸುಷುಪ್ತಿ 3 ಸ್ಥಿತಿಗಳನ್ನು ದಾಟಿದ್ದಾನೋ. ಜಾಗೃತ ಅಂದ್ರೆ ಈಗ ನಾವಿರುವಂತಹ ಒಂದು ಸ್ಥಿತಿ, ಎಚ್ಚರವಾಗಿರುವ ಸ್ಥಿತಿ. ಇನ್ನು 1 ಗಂಟೆ ಕಳೆದ ಮೇಲೆ ನಾವೆಲ್ಲ ಮಲಗುತ್ತೇವಲ್ಲ, ಅದು ಒಂದು ಸ್ವಪ್ನ ಸ್ಥಿತಿ. ಅದರಲ್ಲಿ ನಾವು ಕಾಣುವ ಕನಸು ಇತ್ಯಾದಿಗಳು ಏನೂ ಇಲ್ಲದ ಗಾಢ ನಿದ್ರೆಯ ಸ್ಥಿತಿ. ಹೀಗೆ 3 ಸ್ಥಿತಿ ಇದೆ. 3 ಸ್ಥಿತಿಯಲ್ಲಿ ಕೂಡ ನಮ್ಮ ಒಂದು ಚೈತನ್ಯ ಎಚ್ಚರವಾಗೇ ಇರುತ್ತೆ. ಅಂದ್ರೆ ನಮ್ಮೊಳಗೆ ಯಾವ ಪರಾತ್ಪರ ವಸ್ತು, ಈಗ ಹೇಳಿದ್ವಲ್ಲ ಸ್ವಯಂ ಪ್ರಕಾಶತೆ ಅಂತ, ನಾನು ಇದ್ದೀನಿ ಅನ್ನುವ ಭಾವ, ಅದು ಆ 3 ಸ್ಥಿತಿಯಲ್ಲೂ ಇರುತ್ತೆ. ಅನ್ನಕ್ಕೆ ಈಗ ನಾವೇ ಸಾಕ್ಷಿ. ನಾನ್ ಕೇಳಿಸ್ಕೊತಾ ಇದ್ದೀನಿ, ನಾನ್ ನೋಡ್ತಾ ಇದ್ದೀನಿ, ನಾನು ಸತ್ಸಂಗದ ಇದ್ರೊಳಗೆ ಇದ್ದೀನಿ, ಆ ಒಂದು ಭಾವ ನಮ್ಮೊಳಗಿದೆ ಅಲ್ವಾ, ಅನುಭೂತಿ. ಆದ್ರಿಂದ ಜಾಗೃತಲ್ಲಿ ಪರಾತ್ಪರ ಆ ಪ್ರಕಾಶ ಅನ್ನೋದಿದೆ. ಇನ್ನು ನಿದ್ದೆ ಮಾಡಿದಾಗ, ಎಚ್ಚರಗೊಂಡಾಗ ನಾನು ಎಂಥ ಕನಸು ಕಂಡೆ ಗೊತ್ತಾ, ಅಬ್ಬಾ ಅದ್ಭುತ ಕನಸು, ಅಪ್ಪತ್ತು ಎಂಥ ಕೆಟ್ಟ ಏನನ್ನೋ ನಾವು ಹೇಳ್ಬೇಕಾದ್ರೆ ಅದ್ ಹೆಂಗ್ ಗೊತ್ತಾಯ್ತು? ನಾನು ಅನ್ನುವುದು ಎಚ್ಚರವಾಗಿತ್ತು ತಾನೆ, ಏನೂ ಬಂದಿಲ್ಲ, ಮಲಗಿದ್ದೊಂದೇ ಗೊತ್ತು, ಕಣ್ಣು ಬಿಟ್ಟಾಗ ಬೆಳಕು ಹರಿದೋಗ್ಬಿಟ್ಟಿತ್ತು ಅನ್ನುವಾಗ್ಲೂ ಕೂಡ ಅವಾಗ ಎಂಥ ಒಳ್ಳೆ ಸಕ್ಕರೆ ನೀರು. ಅದು ಹೇಳುವಾಗ್ಲೂ ನಾನು ಅನ್ನುವುದು ಎಚ್ಚರ ಇದ್ದಿದ್ರಿಂದಾನೆ ಆ ಗಾಢ ನಿದ್ರಾ ಅನ್ನುವ ಅನುಭವ ಅದಕ್ಕಾಯ್ತು. ಆದ್ರಿಂದ ಈ 3 ಸ್ಥಿತಿಯಲ್ಲೂ ನಾನು 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 ಅನ್ನೋದಿದೆ. ಆದರೆ ಆ ನಾನು ನಾನು ಅನ್ನುವುದು ಈ 3 ಸ್ಥಿತಿಯನ್ನ ದಾಟುತ್ತಲ್ಲ, ಅಂಥ ಸ್ಥಿತಿಯನ್ನ ಶಿವ ಎಂಬುದಾಗಿ ಕರೀತಾರೆ ಅಂತ ಉಪನಿಷತ್ ಹೇಳುತ್ತೆ. ಅದನ್ನ ಜಾಗೃತ್ ಸ್ಥಿತಿಯನ್ನ ವಿಶ್ವ ಎಂಬುದಾಗಿಯೂ, ಸ್ವಪ್ನ ನಿದ್ರಾ ಸ್ಥಿತಿ ಕನಸಿನ ಸ್ಥಿತಿಯಲ್ಲಿ ಅದನ್ನ ತೈಜಸ, ನಾನು ಅನ್ನೋದನ್ನೇ ಬೇರೆ ಬೇರೆ ಹೆಸರಷ್ಟೇ. ಹಾಗೆ ಸುಷುಪ್ತಿ ಸ್ಥಿತಿಯಲ್ಲಿ ಪ್ರಾಜ್ಞಾ ಅಂತನು. ಅಲ್ಲಿ ಒಂದು ಈಗ ಎಚ್ಚರದ ಸ್ಥಿತಿಯಲ್ಲಿ ಈ ಇಂದ್ರಿಯಗಳೆಲ್ಲ ಕೆಲಸ ಮಾಡ್ತಾ ಇದೆ, ಇಂದ್ರಿಯಗಳ ಮೂಲಕ ನೋಡ್ತಿದೀವಿ, ಕೇಳ್ತಾ ಇದೀವಿ. ಸ್ವಪ್ನದಲ್ಲಿ ಇಂದ್ರಿಯಗಳಿರಲ್ಲ ಅಲ್ವಾ, ನಮ್ಗೆಲ್ಲ ಗೊತ್ತಿದೆ. ಕಣ್ಣು ಕಿವಿ ಮೂಗೆಲ್ಲ ಕ್ಲೋಸ್, ಮೂಗಲ್ಲ ಕಣ್ಣು ಕಿವಿ ಎಲ್ಲ ಕ್ಲೋಸ್ ಆಗಿರುತ್ತೆ. ಆದ್ರೂ ಒಳಗಡೆ ನಾವು ನೋಡ್ತೀವಿ. ಯಾವುದರಿಂದ? ಆ ತೈಜಸ ಒಂದು ಶಕ್ತಿಯಿಂದ ಅದು ನೋಡ್ತೇವೆ. ಆದ್ರೆ ಕೊನೆಯಲ್ಲಿ ಪ್ರಾಜ್ಞಾ ಅಂದಾಗ ಅದು ಪೂರ್ಣವಾದ ಏಕತ್ವ ಭಾವದ ಅನುಭೂತಿಯನ್ನ ಅದು ಹೊಂದುತ್ತೆ. ಆದ್ರೆ ಅಲ್ಲೂ ಕೂಡ ನಾನು ಎಂಬ ಭಾವ ಇದೆಯಲ್ಲ, ಆ ನಾನು ಎಂಬ ಭಾವ ಇಲ್ಲದ ಅದು ಯಾವ್ದದು? ಪ್ರಪಂಚ ಉಪಶಮ. ಪ್ರಪಂಚ ಅಂದ್ರೆ ನಾವು ನೋಡ್ತಾ ಇರುವಂತಹ ಈ ಪ್ರಕೃತಿ, ವಾತಾವರಣ, ಗಿಡ ಮರ, ಬೆಟ್ಟ ಗುಡ್ಡ, ಅದು ಪ್ರಪಂಚ ಅಲ್ಲ. ಬೇಕು ಬೇಕು ಅನ್ನುವುದು ಅದರ ಹಿಂದೆ ಓಡುವುದು. ಹಾಗೆ ಇಂದ್ರಿಯಗಳು, ಇಂದ್ರಿಯಗಳ ಅರ್ಥಗಳು ಅಂದ್ರೆ ಕಣ್ಣು, ಕಣ್ಣಿಗೆ ಬೇಕಾದ ರೂಪಗಳು, ಕಿವಿಗೆ ಬೇಕಾದ ಶಬ್ದಗಳು, ನಾಲಿಗೆ ಬೇಕಾದ ರುಚಿ, ಮೂಗಿಗೆ ಬೇಕಾದ ವಾಸನೆ, ಅವುಗಳ ಹಿಂದೆ ಓಡ್ತೀವಲ್ಲ, ಅದೆಲ್ಲ ಪ್ರಪಂಚ. ಅದು ಪ್ರಪಂಚ ಅಂದ್ರೆ ವಿಸ್ತಾರ ಆಗುತ್ತಾ ಹೋಗೋದು. ಅಂದ್ರೆ ಪ್ರತಿ ಕ್ಷಣದಲ್ಲಿ ಅವುಗಳಿಂದ ನಾವು ಚಟುವಟಿಕೆ ಬೇರೆ ಬೇರೆ ಮಾಡ್ತಾ ಹೋಗ್ತೀವಿ. ಅದಕ್ಕೋಸ್ಕರ ಅದನ್ನ ಪ್ರಪಂಚ ಅಂತ ಕರೀತಾರೆ. ಪಂಚ ಅಂದ್ರೆ ಪಚಿ ವಿಸ್ತಾರವಾಗಿ ಬೆಳೀತಾ ಹೋಗೋದು. ಆದ್ರಿಂದ ಆ ಪ್ರಪಂಚ ಅನ್ನೋದು ಇರಬಾರದು. ಯಾವಾಗ ಇರಲ್ಲ ಅದು? ಯಾವಾಗ ಜಾಗೃತಿ, ಸ್ವಪ್ನ, ಸುಷುಪ್ತಿ ಎಲ್ಲ ಸ್ಥಿತಿಯನ್ನ ದಾಟಿರ್ತಾನೆ, ಯಾವಾಗ ಅವನು ಸತ್ವ, ರಜಸ್, ತಮಸ್ 3 ಗುಣಗಳನ್ನ ದಾಟಿರ್ತಾನೆ, ಅಂತ ಒಂದು ಸ್ಥಿತಿ ಇದೆಯಲ್ಲ, ಅದನ್ನ ಶಿವ ಅಂತ ಕರೀತಾರೆ ಅಂತ ಈಗ ಉಪನಿಷತ್ತುಗಳು ಶಿವ ಎನ್ನುವ ತತ್ವವನ್ನ ಹೇಳ್ತಾ ಇದ್ದಾರೆ. ನಮಗೆ ಸುಲಭವಾಗಿ ಗೊತ್ತಾಗಿತ್ತು, ಏನು ಕೈಲಾಸದಲ್ಲಿದ್ದಾನೆ, ಪಕ್ಕದಲ್ಲಿ ಅಥವಾ ತೊಡೆ ಮೇಲೆ ಪಾರ್ವತಿ ಇದ್ದಾಳೆ,
ಅಕ್ಕಪಕ್ಕಗಳಲ್ಲಿ ಗಣಪತಿ ಸುಬ್ರಹ್ಮಣ್ಯ ಇದ್ದಾರೆ, ಚೆನ್ನಾಗಿತ್ತು. ಇದ್ ಯಾಕೆ ಈ ತರಹ ಏನೋ ಹೇಳ್ತಾ ಗಾಬರಿ ಅಥವಾ ಗೋಜಲು ಮಾಡಿ ನಮ್ಗೆ ಕನ್ಫ್ಯೂಸ್ ಮಾಡಿಸ್ತೀರಿ ಅಂತ ಅಂದುಕೊಳ್ಳೋದಲ್ಲ. ಯಾಕೆ ಅಂದ್ರೆ ಇದು ಈ ಚಿತ್ರ ಸರಿ ಇದೆ, ಆದರೆ ಅದರ ಜೊತೆಯಲ್ಲಿ ಆ ಚಿತ್ರ ಯಾವ ತತ್ವವನ್ನ ತೋರಿಸ್ತಾ ಇದೆ ಅನ್ನೋದು ನಾವು ತಿಳ್ಕೊಳ್ಬೇಕು. ಭಾರತೀಯ ಪರಂಪರೆಯೇ ನಿಂತಿರೋದೆಲ್ಲ ತತ್ವದ ಮೇಲೆ. ಅದು ತಾತ್ವಿಕವಾಗಿ ಕಥೆ ಇರುತ್ತೆ, ಕಥೆಯ ಹಿನ್ನೆಲೆಯಲ್ಲಿ ತತ್ವ ಇರುತ್ತೆ. ನಾವು ಬರೀ ಕಥಾ ಭಾಗಕ್ಕೆ ನಿಂತ್ಕೊಂಡ್ಬಿಟ್ರೆ ತತ್ವ ನಮಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಈಗ ನಿಮಗೆ ತಿಳಿಸಿದ್ದು ಶಿವ ಎನ್ನುವುದು ಪರಬ್ರಹ್ಮ ತತ್ವ. ಆದ್ರಿಂದ ಆ ಪರಬ್ರಹ್ಮ ತತ್ವ ಸೃಷ್ಟಿ ಸ್ಥಿತಿ ಲಯಾದಿ ಕಾರ್ಯಗಳನ್ನ ಮಾಡ್ತಾ ಸತ್ವರಜ ಸ್ತಮೋ ಗುಣಗಳ ರೂಪದಲ್ಲಿ ಇದ್ದುಕೊಂಡು ಅದೇ ಜಾಗೃತ ಸ್ವಪ್ನ ಸುಷುಪ್ತಿ ಸ್ಥಿತಿಗಳಲ್ಲೂ ಪ್ರತಿಯೊಂದು ಜೀವದೊಳಗೂ ಇದ್ದುಕೊಂಡು ಅದಕ್ಕೂ ಮೀರಿದ ನೆಲೆಯಲ್ಲಿ ಇರುತ್ತೆ. ಅದನ್ನ ನಾವು ಶಿವ ಎಂಬುದಾಗಿ ಕರೀತೇವೆ. ಇದರಲ್ಲಿ ಯಾರಿಗೆ ಎಷ್ಟು ಅರ್ಥ ಆಗತ್ತೆ ಅಷ್ಟು ಅರ್ಥ ಮಾಡ್ಕೊಳ್ಳಕ್ ಪ್ರಯತ್ನ ಮಾಡಿ. ಭಾವನೆ ಇದ್ದಾಗ ಅರ್ಥ ಆಗತ್ತೆ. ಇನ್ನು ಮುಂದಿನ ಶಬ್ದ ಏನಿದೆ, ಆನಂದ. ಇದು ಕೂಡ ಅಷ್ಟೇ, ಯಾರಿಗೂ ಗೊತ್ತಿಲ್ಲದೆ ಇಲ್ಲ. ಯಾಕೆಂದ್ರೆ ಪ್ರಪಂಚದಲ್ಲಿ ನಾವು ಆನಂದವನ್ನ ಅನುಭವಿಸಿದ್ದೇವೆ, ಸುಖವನ್ನ ಅನುಭವಿಸಿದ್ದೇವೆ. ಸುಖ ಅಂದಾಗ ಸ್ವಾಮೀಜಿ ಅವತ್ತು ಹೇಳಿದಂತೆ 4 ರೀತಿಯಲ್ಲಿ, ಅಂದ್ರೆ ಬ್ರಹ್ಮ ಕ್ಷತ್ರ ವೈಶ್ಯ ಶೂದ್ರ ಅನ್ನುವ ರೂಪದಲ್ಲಿ, ಯೋಗಗಳ ರೂಪದಲ್ಲಿ ಸುಖಗಳು, ಸುಖಗಳ ರೂಪದಲ್ಲಿ ಆನಂದ. ಒಟ್ಟಿನಲ್ಲಿ ಆನಂದ ಅನ್ನುವುದನ್ನ ನಾವು ಅನುಭವಿಸಿದ್ದೇವೆ. ಆದ್ರಿಂದ ಆನಂದದ ಚಿತ್ರನೂ ನಮಗಿದೆ. ಆದರೆ ಈ ಆನಂದ ಯಾವುದನ್ನ ನಾವು ಹೇಳ್ತಾ ಇದ್ದೇವೆ, ಈ ಒಂದು ಶಿವಾನಂದ ಲಹರಿ ಅನ್ನುವುದರಲ್ಲಿ ಅದು ಸಾಧಾರಣವಾದ ಆನಂದ ಅಲ್ಲ. ಈಗ ನಮಗ್ ಗೊತ್ತಿರೋ ಆನಂದ ಇದೆಯಲ್ಲ, ಅದು ಎಂಥ ಆನಂದ. ನನಗೆ ಯಾವ್ದೋ ವಸ್ತು ಬೇಕಾಗಿತ್ತಪ್ಪ, ಆ ವಸ್ತು ಸಿಕ್ಬಿಡ್ತು. ಏನು ದೊಡ್ಡ ವಿಷಯ ಅಲ್ಲ. ಒಂದ್ ಹಾಳೆ ಬೇಕಾಗಿತ್ತು ಬರೆಯಕ್ಕೆ, ಎಲ್ರನ್ನೂ ಕೇಳ್ತಿದ್ದೆ ಹಾಳೆ ಇದೆಯಾ, ಹಾಳೆ ಇದೆಯಾ, ಯಾರು ತಂದು ತಗೊಳ್ರಿ. ಎಷ್ಟು ಆನಂದ ಆಗತ್ತೆ. ನಾನೇನ್ ಅವ್ರನ್ನ ಕೇಳಿರ್ಲಿಲ್ಲ. ಹಾಗೆ ವಸ್ತುಗಳಿಂದ ನಮಗ ಆನಂದ ಸಿಕ್ಕತ್ತೆ. ಹಾಗೆ ನಾವು ಬಯಸಿದಂತಹ ವ್ಯಕ್ತಿಗಳು ನಮ್ಮ ಜೊತೆಯಲ್ಲಿ ಪ್ರೀತಿಯಿಂದ ನಡ್ಕೊಂಡಾಗ ಆನಂದ ಸಿಕ್ಕತ್ತೆ. ವ್ಯಕ್ತಿಗಳಿಂದ ಆನಂದ ಸಿಕ್ಕಿದೆ, ವಸ್ತುಗಳಿಂದ ಆನಂದ ಸಿಕ್ಕಿದೆ. ಹಾಗೆ ಕಾಲದಿಂದಲೂ ಕೂಡ, ದೇಶದಿಂದಲೂ ಕೂಡ ಆನಂದ ಸಿಕ್ಕತ್ತೆ. ಆದ್ರೆ ಈ ಆನಂದ ಇದೆಯಲ್ಲ, ಇದು ಯಾವಾಗ್ಲೂ ಇರೋದಕ್ ಸಾಧ್ಯ ಇಲ್ಲ. ಅಂದ್ರೆ ಈಗ ಕಾಲ ಬದಲಾದಂತೆ ಆನಂದ ಹೊರಟೋಗುತ್ತೆ. ಯಾವುದೋ ಸುಮ್ನೆ ಉದಾಹರಣೆಗೆ ಹೇಳೋದಾದ್ರೆ ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ ಈ ತರ ಎಲ್ಲ ಅನ್ಕೊಳ್ಳುವಾಗ ಒಂದು ಕಾಲ ನಮ್ಗೆ ಆಪ್ಯಾಯಮಾನವಾಗಿರುತ್ತೆ. ಆದ್ರೆ ಆ ಕಾಲ ಸ್ಥಿರವಾಗಿರಲ್ಲ ಅಲ್ವಾ. ಋತು ಮುಗೀತಿದ್ದಂತೆ ರಣ ಬಿಸಿಲು ಬಂದ್ರೆ, ಮಳೆಗಾಲ ಕಳೀತಿದ್ದಂಗೆ ಆಶ್ವೀಜ ಮಾಸ, ಆ ರೀತಿಯಾಗಿ ಏನಾಗುತ್ತೆ, ಆ ಆನಂದ ಬದಲಾಗುತ್ತೆ. ಆದರೆ ಈಗ ನಾವು ಹೇಳ್ತಾ ಇರುವಂತ ಆನಂದ ಇದೆಯಲ್ಲ, ಅದು ಬದಲಾಗುವಂತ ಆನಂದ ಅಲ್ಲ. ಅದು ಯಾವ ರೀತಿ ಆನಂದ? ಮೊದಲು ಹೇಳಿದ್ವಲ್ಲ, ಏನು, ಸ್ವತಃ ತಾನು ಪ್ರಕಾಶಮಾನನಾಗ್ತಾನೆ, ಪ್ರಪಂಚವನ್ನ ಪ್ರಕಾಶಪಡಿಸ್ತಾನೆ, ಪ್ರಪಂಚವನ್ನೆಲ್ಲ ತನ್ನೊಳಗೆ ಪ್ರಕಾಶಪಡಿಸ್ಕೊಳ್ತಾನೆ ಅನ್ನುವಾಗ ಅದರೊಡನೆ ನಾನು ಅಂತ ಹೇಳ್ತಿದ್ವಲ್ಲ ಇಷ್ಟೊತ್ತು, ಇದು ನಮಗ್ ಗೊತ್ತಾಗದೇ ಇದ್ರು ಗಾಢ ನಿದ್ದೆನಲ್ಲಿ ನಾನು ಗೊತ್ತಾಗಿರ್ಲಿಲ್ವಲ್ಲ. ನಾನು ಯಾರ ಜೊತೆ ಇದ್ದೆ? ಆ ಪರಬ್ರಹ್ಮ ವಸ್ತು, ನನ್ನ ತಂದೆ ತಾಯಿ ಬಂಧು ಬಳಗ ಎಲ್ಲ ಆಗಿದ್ದ, ವಿದ್ಯೆ ದ್ರವಿಣ ಐಶ್ವರ್ಯ ಎಲ್ಲ ಆಗಿದ್ದ ಆ ವಸ್ತುವಿನ ಜೊತೆ ಲಯ ಆಗಿದ್ನಲ್ಲ, ಏನ್ ಆನಂದ. ಅಂಥ ಆನಂದ ನನಗೆ ಇನ್ನೊಂದು ಸರಿ ಸಿಕ್ಕಬಾರ್ದಾ ಅನ್ನುವ ಹಂಬಲ ಪಡುವಂತ ಆನಂದ. ಅಲ್ಲಿ ಏನಿದೆ? ಲಯ ಇದೆ. ಯಾವುದರ ಲಯ? ನಾನು ಎಂಬ ವಸ್ತು ಪರಬ್ರಹ್ಮದ ಜೊತೆಯಲ್ಲಿ ಲಯ ಆಗಿದೆ. ಆಗ ಸಿಗುವ ಆನಂದ ಇದೆಯಲ್ಲ, ಅಂಥ ಆನಂದ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಅದನ್ನ ಬ್ರಹ್ಮಾನಂದ ಅಂತಾರೆ. ಬ್ರಹ್ಮ ಅಂದ್ರೇನು? ದೊಡ್ಡ ಅಂತ, ಅಂದ್ರೆ ಸದಾ ಕಾಲದಲ್ಲೂ ಇರುತ್ತೆ ಆ ಆನಂದ. ಈಗ ನಾವು ಪಡೆದ್ವಲ್ಲ ಆನಂದ, ಗಾಢ ನಿದ್ದೆ ಇದ್ದ ದಿನ ಮಾತ್ರ. ಎಲ್ಲ ದಿನ ಗಾಢ ನಿದ್ದೆ ಬರುತ್ತಾ? ಒಂದೊಂದ್ ದಿವಸ ಮಲ್ಕೊಂಡ ತಕ್ಷಣ ನಿದ್ದೆ ಬರೋದೇ ಇಲ್ಲ. ಎಷ್ಟೊತ್ತು ಹೋರಾಡಿದ್ರು ನಿದ್ದೆ ಬರಲ್ಲ. ಯಾವಾಗ್ಲೋ ನಿದ್ದೆ ಬರುತ್ತೆ, ನಿದ್ದೆ ಬಂದಂಗ ಆಗಿರುತ್ತೆ, ಮಧ್ಯೆ ಮಧ್ಯೆ ಎಚ್ಚರ ಆಗ್ತಿರುತ್ತೆ. ಹಾಗೆಲ್ಲ ಆದಾಗ ಬೆಳಗ್ಗೆ ಎದ್ರೆ ನಮ್ಗೆ ಹುರುಪಿರಲ್ಲ, ಉತ್ಸಾಹ ಇರಲ್ಲ, ಏನೋ ಭಾರ, ಈ ತರ ಎಲ್ಲ ಇರುತ್ತೆ.
ಹಾಗೆ ಇರುವಾಗ ನಮಗೆ ಸದಾ ಕಾಲದಲ್ಲೂ ಆ ಆನಂದ ಇದ್ರೆ, ಯಾವ ಆನಂದ? ನಿದ್ದೆನಲ್ಲಿ ಅವತ್ತು ಗಾಢ ನಿದ್ದೆಯಲ್ಲಿ ಪಡೆದ್ವಲ್ಲ ಆ ಆನಂದ ಇದ್ರೆ, ಮತ್ತೆ ನೋಡಿದ್ದಲ್ಲಿ, ಹೋದಲ್ಲಿ, ಕೂತಲ್ಲಿ, ಎದ್ದಲ್ಲಿ, ಎಲ್ಲಾ ಕಾಲದಲ್ಲಿ, ಎಲ್ಲಾ ದೇಶದಲ್ಲಿ ಅದೇ ಆನಂದ ಸಿಗ್ತಾ ಇದೆ ಅಂದ್ರೆ ಅದು ದೊಡ್ಡ ಆನಂದ. ಅಂದ್ರೆ ಆನಂದ ಬಿಟ್ಟು ಬೇರೆ ಇನ್ನೇನಿಲ್ಲ. ಅಂಥ ಆನಂದನ ಬ್ರಹ್ಮಾನಂದ. ಬ್ರಹ್ಮ ಅಂದ್ರೆ ದೊಡ್ಡ ಅಂತ, ದೊಡ್ಡದಾಗಿರುವಂತ ಆನಂದ, ಅದು ಬ್ರಹ್ಮಾನಂದ. ಈಗ ನಾವು ವಸ್ತುವಿನಿಂದ ಸಿಕ್ಕಿದ ಆನಂದ ಅಂದ್ವಲ್ಲ, ಅದನ್ನ ಇಂದ್ರಿಯ ಮತ್ತು ಇಂದ್ರಿಯಗಳ ಅರ್ಥ ಅಂದ್ರೆ, ಈಗ ಕಣ್ಣಿಗೆ ಬೇಕಾಗಿತ್ತು ಏನು, ಯಾವುದೋ ಒಂದು, ಈಗ ಉದಾಹರಣೆಗೆ ಇಲ್ಲಿ ಬಂದು ಕೂತವರಿಗೆ ಬೇರೆ ಯಾರೋ ಇದೇ ಟೈಮಲ್ಲಿ ಬರ್ತಾ ಇರುವ ಇಂಟ್ರೆಸ್ಟಿಂಗ್ ಸೀರಿಯಲ್ ನೋಡ್ತಾ ಇದ್ರೆ, ನಾನ್ ಇಲ್ಲಿ ಬಂದು ಕೂತ್ಕೊಂಡೆ ಪೆದ್ದಾಗಿ, ಇದೇನೋ ಹೇಳ್ತಾ ಇದ್ದಾರೆ, ಅನ್ಯಾಯ, ಸೀರಿಯಲ್ ಮಿಸ್ ಆಯ್ತು ಅಂತ ಅನ್ಕೊಳ್ತಾರಲ್ಲ. ಇಂದ್ರಿಯ ಮತ್ತು ಇಂದ್ರಿಯಾರ್ಥಗಳ ಸಂಬಂಧದಿಂದ ಬರುವಂತ ಒಂದು ಆನಂದ. ಆದ್ರೆ ಅದು ಜಡ ಆನಂದ, ಅದು ಸ್ಥಿರವಾಗಿರಲ್ಲ. ಯಾಕೆಂದ್ರೆ ಈಗ ಇಲ್ಲಿಯ ಅಕಸ್ಮಾತ್ ಇಲ್ಲೇ ಆನಂದ ಸಿಕ್ಬಿಡ್ತು ಅನ್ನಿ, ಸೀರಿಯಲ್ಗಿಂತ ಜಾಸ್ತಿ ಆನಂದ ಇಲ್ಲಿ ಸಿಕ್ಬಿಡ್ತು ಅನ್ನಿ, ಆಗ ನಮಗೆ ಅದು ವ್ಯರ್ಥ ಅನ್ಸುತ್ತೆ. ಹೀಗೆ ಆ ಆನಂದ ಅಲ್ಲಿ ವೇರಿ ಆಗುತ್ತೆ, ಬದಲಾವಣೆಯನ್ನ ಹೊಂದುತ್ತೆ. ಆದ್ರಿಂದಲೇ ನಚಿಕೇತ ಮತ್ತೆ ಅಷ್ಟೇ ಅಲ್ಲ, ಆ ಇಂದ್ರಿಯ ಮತ್ತು ಇಂದ್ರಿಯಾರ್ಥಗಳ ಆನಂದ ಇದೆಯಲ್ಲ, ಅಂದ್ರೆ ಕಣ್ಣು ಬೇಕಾದನ್ನ ನೋಡ್ಬೇಕು, ರೂಪಗಳನ್ನ ನೋಡ್ಬೇಕು, ಬೇಕಾದ ವ್ಯಕ್ತಿಗಳನ್ನ ನೋಡ್ಬೇಕು, ಬೇಕಾದ ವಸ್ತುಗಳನ್ನ ನೋಡ್ಬೇಕು, ಆ ನೋಡ್ಬೇಕು. ಹಾಗೆ ಕಿವಿ ಕೇಳ್ಬೇಕು, ಸಂಗೀತ ಕೇಳ್ಬೇಕು, ಇದು ಏನೋ ವಿಚಾರಗಳನ್ನ ಕೇಳ್ಬೇಕು. ಹಾಗೆ ಆ ಕೇಳ್ಬೇಕು ಅನ್ನುವಂಥದ್ದು ಇದೆಯಲ್ಲ, ಆ ಇಂದ್ರಿಯದ ಅರ್ಥ. ಆ ಇಂದ್ರಿಯ ಮತ್ತು ಇಂದ್ರಿಯ ಅರ್ಥ ಎಷ್ಟು ಕೇಳಿದ್ರೆ ಸಾಕು, ಹಣ್ಣು ಮುದುಕರಾಗಿ 100 ದಾಟಿ ಏಳಲಾರದ ಸ್ಥಿತಿಯಲ್ಲಿದ್ದು, ಹಾಗಲ್ಲದೇನು ಅಸ್ವಸ್ಥತೆಯಿಂದಾನು ಏಳಲಾರದ ಸ್ಥಿತಿಯಲ್ಲಿದ್ದು 10 ಜನರ ಕೈನಲ್ಲಿ ಉಪಚಾರ ಮಾಡಿಸ್ಕೊಳ್ತಾ ಇದ್ರು ಇಂದ್ರಿಯಗಳಿಗೆ ಸಾಕು ಅನ್ಸುತ್ತಾ? ಸಾಕಪ್ಪ, ನಾನು ನೋಡಿದ್ ಸಾಕು, ನಾನು ಅನುಭವಿಸಿದ್ ಸಾಕು, ಇನ್ನೆಷ್ಟು, ನಾನು 60 ವರ್ಷ ಅನುಭವಿಸಾಯ್ತು, 80 ವರ್ಷ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ಅನ್ಸಲ್ಲ. ಬೇಡ, ಊಟ ಮಾಡ್ತೇವಲ್ವಾ, ಸಾರು ಬಹಳ ರುಚಿ ಇರುತ್ತೆ ಅವತ್ತು, ಇನ್ನೊಂದ್ಸಲಿ ಅಂತ 2ನೇ ಸಲಿ ತಿಂದಾಗೂ ರುಚಿ ಇರುತ್ತೆ, 3ನೇ ಸಲಿ ಇನ್ನೊಂದ್ ಸ್ವಲ್ಪ ತಿನ್ನೋಣ ಅಂದ್ರೆ ಆ ರುಚಿ ಅರ್ಧ ಕಡಿಮೆ ಆಗೋಗಿರುತ್ತೆ. 4ನೇ ಸಲಿಗೆ ಸುಮ್ನೆ ರುಚಿ ನೆನಪಲ್ಲಿ, 1ನೇ ಸಲಿ ತಿನ್ನಲ್ಲ, ಆ ರುಚಿ ನೆನಪಲ್ಲಿ ತಿನ್ಬಹುದೇ ಹೊರತು ಆ ರುಚಿ ಇರೋದೇ ಇಲ್ಲ. ಇದೆಲ್ಲ ಯಾತಕ್ ಹೇಳ್ತಿರೋದು? ಇಂದ್ರಿಯ ಮತ್ತು ಇಂದ್ರಿಯಾರ್ಥಗಳಿಂದ ಬರುವಂತ ಆನಂದ ಇದೆಯಲ್ಲ, ಅದು ಇಂದ್ರಿಯಗಳ ಶಕ್ತಿನ ಕುಗ್ಗಿಸುತ್ತೆ ಹೊರತು ತೃಪ್ತಿ ಕೊಡಲ್ಲ. ಆದ್ರಿಂದ ನಚಿಕೇತ ಹೇಳುವಾಗ, ನಚಿಕೇತನಿಗೆ ಯಮ ನಾನು ಬೇಕಾದಂತ ನೃತ್ಯ, ಭೂಲೋಕದಲ್ಲಿ ಸಿಕ್ಕದೇ ಇರುವಂತಹ ನೃತ್ಯಗಳನ್ನ ಕೊಡ್ತೇನೆ, ಸಂಗೀತಗಳ ಇದನ್ನ ನಿನ್ನ ಕೇಳಿಸ್ತೇನೆ, ಹಾಗೇನೇನೋ ಹೇಳ್ತಾನೆ. ಅವನೇನ್ ಹೇಳ್ತಾನೆ? ಸರ್ವೇಂದ್ರಿಯಾಣಾಂ ಜನಯಂತಿ ತೇಜಃ. ಎಲ್ಲ ಇಂದ್ರಿಯಗಳ ತೇಜಸ್ಸು ಕುಗ್ಗುತ್ತೆ, ಇಂದ್ರಿಯಗಳ ತೇಜಸ್ಸೇ ಶಿವ. ಈಗ ಹೇಳಿದ ಅದೆಲ್ಲ ಕುಗ್ಗೋಗತ್ಯ ಹೊರತು ಇಂದ್ರಿಯಕ್ಕೆ ಮಾತ್ರ ತೃಪ್ತಿ ಆಗಲ್ಲ. ಆದ್ರಿಂದ ಆನಂದ ಎಂಥದದು? ಸ್ಥಿರವಾಗಿ ನಿಲ್ಲದಿಲ್ಲ, ಮತ್ತೆ ಬೇಕು ಅನ್ನೋದು ಕೊನೆಯಾಗೋದಿಲ್ಲ. ಆದ್ರೆ ಈಗ ಪಡೆದಿರೋ ಆನಂದ ಇದೆಯಲ್ಲ, ಆ ಆನಂದ ಇವುಗಳಿಗೆ ಸರಿಗಟ್ಟುವ ಆನಂದ ಅಲ್ಲ. ಇದು ಎಂಥ ಆನಂದ ಅಪ್ಪ ಅಂದ್ರೆ, ಸಾಕು ಅಂತ ಅನ್ನಿಸೋ ಆನಂದ ಅಲ್ಲ. ಸಾಕಪ್ಪ, ಎಷ್ಟು ಆನಂದ ಸಾಕಾಯ್ತು ಬಿಡ್ರಿ ಅನ್ನುವಂತ ಆನಂದ ಅಲ್ಲ. ನಾನು ನೋಡಿ ಕಣ್ಣು ತಣೀತು ಅನ್ನುವ ಆನಂದ ಅಲ್ಲ. ಕೇಳಿ ಕಿವಿ ಸೋತೋಯ್ತು ಅನ್ನುವ ಆನಂದ ಅಲ್ಲ. ಇದು ಯಾವಾಗ್ಲೂ ಹೊಸ ಹುರುಪಿನಲ್ಲೇ ಇರುವಂತ ಆನಂದ ಅಂತ ಹೇಳ್ತಾ ಇದ್ದಾರೆ. ಈ ಆನಂದದಲ್ಲಿ ಅಂದ್ರೆ ಜಡ ಆನಂದ, ಭ್ರಮಾನಂದ ಅಂತ ನಾವು ಮೊನ್ನೆ ಹೇಳ್ಕೊಂಡ್ವಿ. ಭ್ರಮ ಆನಂದ ಅಂದ್ರೆ ಮಕ್ಕಳಿಂದ ನಂಗೆ ಆನಂದ ಸಿಗ್ತಾ ಇದೆ, ನಾನು ಅಧಿಕಾರಿಗಳಿಂದ ಅಥವಾ ನನ್ನ ಕೆಲಸದಿಂದ ನಾನು ಆನಂದ ಪಡಿತಾ ಇದ್ದೇನೆ, ಸಂಬಳದಿಂದ ಆನಂದ ಪಡೀತಿದ್ದೇನೆ ಅನ್ಕೊಂಡಿರ್ತೇವೆ. ಆದ್ರೆ ಅದೆಲ್ಲ ಭ್ರಮೆ. ಯಾವುದೋ ಸ್ವಲ್ಪ ಕಾಲದಲ್ಲೇ ಗೊತ್ತಾಗ್ಬಿಡುತ್ತೆ, ಇವು ನಾನೆಂಥ ಭ್ರಮೆಯಲ್ಲಿ ಎಲ್ಲ ಹಾಳು ಮಾಡ್ಕೊಂಡೆ, ಈ ತರ ಎಲ್ಲ. ಆದ್ರಿಂದ ಈ ಜಡ ಆನಂದ ಭ್ರಮ ಆನಂದ. ಅದಕ್ಕೆ ಶ್ರೀರಾಮಕೃಷ್ಣರು ಕೊಟ್ಟ ಉದಾಹರಣೆ ಹೇಳ್ಕೊಂಡಿದ್ವಿ. ಏನದು?
ಒಂಟೆ ತಾನು ಮುಳ್ಳನ್ನ ಜಗಿದು ಜಗಿದು ಮುಳ್ಳಿನಿಂದ ನಾಲಿಗೆಯಲ್ಲಿ ಗಾಯ ಆಗಿ ತನ್ನದೇ ನಾಲಿಗೆಯಲ್ಲಿ ಬರ್ತಾ ಇರುವ ರಕ್ತವನ್ನ ಚಪ್ಪರಿಸ್ತಾ ಸುಖ ಪಡ್ತಾ ಇದ್ದೀನಿ ಅಂತ ಅನ್ಕೊಳ್ಳುತ್ತೆ. ಹಾಗೆ ನಮಗೆ ಈ ಪ್ರಪಂಚದ ಸಂಬಂಧ, ಪ್ರಪಂಚದ ಸಂಬಂಧದಿಂದ ನಮಗಿರುವಂತ ಯಾವ ದುಡ್ಡು, ಕಾಸು, ಆಸ್ತಿ, ಅಂತಸ್ತು, ಅಧಿಕಾರ, ಇವುಗಳ ಸುಖ ಅದು ಆನಂದ, ಅದು ಭ್ರಮಾನಂದ. ಆದ್ರಿಂದ ಈ ಯಾವ ಆನಂದ ಅಲ್ಲದ ಆನಂದ ಇದೆಯಲ್ಲ ಆ ಆನಂದ. ಆದ್ರಿಂದಲೇ ಅದನ್ನೇ ಹೇಳುವಾಗ ಆನಂದಂ ಬ್ರಹ್ಮೇತಿ ವ್ಯಜಾನಾತ್ ಅಂತ ಆನಂದ. ಈಗ ನಾವ್ ಹೇಳಿದ್ವಲ್ಲ ಬ್ರಹ್ಮಾನಂದ, ಆನಂದ ಎಂಥ ಆನಂದ ಆಗಬೇಕು? ಪಾರವಿಲ್ಲದ ಆನಂದ, ಎಲ್ಲೆಲ್ಲೂ ಆನಂದ, ಎಂಥ ಸ್ಥಿತಿಯಲ್ಲೂ ಆನಂದ, ಅಂತ ಒಂದು ಆನಂದ. ಇದು ಸತ್ವ ರಜಸ್ ತಮೋ ಗುಣಗಳಿಂದ ಬರುತ್ತೆ. ಆ ಗುಣಗಳ ಆನಂದವಲ್ಲ, ಗುಣಾನಂದ ಅದು. ಸತ್ವಾನಂದ ಅಂದ್ರೆ ಒಳ್ಳೆಯ ಸಂಗೀತವನ್ನ ಕೇಳಿ ತನ್ಮಯವಾದಾಗ, ಮೊನ್ನೆ ನಾವು ಭಜನೆ ಕೇಳಿ ಆನಂದ ಪಟ್ವಿ, ಆ ರೀತಿಯ ಆನಂದ. ಅದು ಕೂಡ ನಿಜ ಒಳ್ಳೇದೆ, ಆದ್ರೆ ಸೀಮೆ ಇದೆ ಆ ಸತ್ವ ಆನಂದಕ್ಕೆ. ಒಳ್ಳೆಯದನ್ನ ಕೇಳುವ, ಒಳ್ಳೆ ನೃತ್ಯವನ್ನ ನೋಡುದು, ಒಳ್ಳೆ ಹರಿಕಥೆ ಕೇಳುದು, ಒಳ್ಳೆ ಯಕ್ಷಗಾನ, ಯಾವುದೋ ಏನು ಪರಮಾತ್ಮನ ಸ್ಮರಣೆಯನ್ನ ಕೊಡುವಂತ, ಪರಮಾತ್ಮನ ಸ್ಮರಣೆಗೆ ಸಂಬಂಧಪಟ್ಟಂತ ಏನೇನು ಇದೆ ಅದನ್ನೆಲ್ಲ ಸತ್ವ ಅಂತ ಅನ್ಕೊಳ್ಬಹುದು. ಆದ್ರೆ ಅದು ಕೂಡ ಒಂದು ಘಟ್ಟದಲ್ಲಿ ಹೊರಟು ಹೋಗುತ್ತೆ. ಇನ್ನು ರಜಸ್ ಅಂದ್ರೆ ನಮ್ಮನ್ನ ಹೊಗಳ್ತಾ ಇದ್ರೆ ನಮ್ಗೆ ತುಂಬಾ ಆನಂದ. ಅದೇ ಹೊಗಳ್ತಾ ಇರೋರು ಒಂದು ಸರಿ ಏನಾದ್ರೂ ನೀವು ಎಲ್ಲ ಸರಿರಿ ಇದೊಂಚೂ ಅಂತಿದ್ದಾಗೇನೆ ಸಿಟ್ಟು ನಮಗೆ ಬಂದ್ಬಿಡುತ್ತೆ. ಆ ಆನಂದ ಅವ್ರು ಎಷ್ಟು ಕಾಲ ನಮ್ಮನ್ನ ಹೊಗಳಿ ಕೊಟ್ಟಿರ್ತಾರೆ, ಆ ಆನಂದ ಎಲ್ಲ ಕ್ಷಣ ಮಾತ್ರದಲ್ಲಿ ಬಿದ್ದೋಗ್ಬಿಡುತ್ತೆ. ಇನ್ನು ತಮಸ್ಸಿನ ಆನಂದ, ನಿದ್ರೆಯ ಆನಂದ, ಜಡತೆಯ ಆನಂದ, ಆಲಸಿಕೆಯಲ್ಲಿ ನಮಗ ಆನಂದ. ಸುಮ್ಮನೆ ಕೂತಿದ್ರೆ ಆನಂದ. ಯಾರೋ ಕೆಲಸ ಕೊಟ್ಟಿರ್ತಾರೆ, ಅಯ್ಯೋ ಕೆಲಸ ಕೊಟ್ಬಿಟ್ಟಿದ್ದಾರೆ, ಮಾಡ್ಬೇಕು ಅಂತ ಇರುತ್ತೆ. ಬಂದು ರೀ ಈ ಕೆಲಸ ನೀವು ಮಾಡೋದ್ ಬೇಡ ಅಂದ್ಬಿಟ್ರೆ ಏನ, ಆ ರೀತಿ ಎಲ್ಲ ಆನಂದಗಳಿದೆಯಲ್ಲ, ಅಂತ ಆನಂದ ಎಲ್ಲ ತಮಸ್ಸಿನ ಆನಂದ. ಹೀಗೆ ಸತ್ವಾನಂದ, ರಜಸ್ಸಿನ ಆನಂದ, ತಮಸ್ಸಿನ ಆನಂದ, ಈ ಎಲ್ಲ ಆನಂದಗಳನ್ನು ಮೀರಿದ ಆನಂದ ಇದೆಯಲ್ವಾ, ಆ ಆನಂದ ಅದು ಶಿವ ಆನಂದ. ಶಿವ ಆನಂದ ಅಂದ್ರೆ ಶುಭಕರವಾದ ಆನಂದ, ಮಂಗಳಕರವಾದ ಆನಂದ, ನಿತ್ಯ ಆನಂದ, ಸದಾ ಕಾಲದಲ್ಲಿ ಅನುಭವಿಸುವ ಆನಂದ, ಮತ್ತೆ ಎಲ್ಲರಿಗೆ ನಮ್ಮಿಂದ ಮಂಗಳವನ್ನು ಕೂಡ ಕೊಡುವಂತ ಆನಂದ. ಇಂಥ ಆನಂದ ಅನುಭವಿಗಳು ಅನುಭವಿಸಿರ್ತಾರೆ. ಅವರು ಅನುಭವಿಸಿದ ಆ ಆನಂದದ ವಿಚಾರವನ್ನ ನಾವು ಓದುತ್ತಾ ಕೇಳ್ತಾ, ಈಗ ಈ ರೀತಿ ಗ್ರಂಥಗಳನ್ನ ಅಧ್ಯಯನ ಮಾಡ್ತಾ ನಾವು ಅದನ್ನ ಪಡಿಬೇಕು ಅನ್ನುವಂಥ ಒಂದು ಭಾವ ಬರುವಂತ ಆನಂದ ಇದೆಯಲ್ಲ, ಆ ಆನಂದ. ಅದನ್ನೇ ಭೀಷ್ಮಾಚಾರ್ಯರು ಎಂ ವಿನಿದ್ರಾಜಿತ ಶ್ವಾಸಾಹ, ಈ ಲಯ ಅಂತ ನಾವು ಮೇಲೆ ಹೇಳಿದ್ವಲ್ಲ, ಪರಾತ್ಪರ ವಸ್ತುವಿನೊಡನೆ ಒಂದಾದ ಆನಂದ. ಅದು ಆನಂದ ಹೊರಟೋಗಲ್ಲ, ಯಾವಾಗ್ಲೂ ಆನಂದವಾಗಿರುತ್ತೆ. ಆ ಒಂದಾದ ಅನುಭೂತಿ ನೋಡಿದಲ್ಲೆಲ್ಲ ಪರಮಾತ್ಮ ಕಾಣ್ತಾನೆ. ಸಮಂಹಿ ಪಶ್ಯನ್ ಸರ್ವತ್ರ, ಸರ್ವತ್ರ ಮಾಂ ಪಶ್ಯನ್, ಸರ್ವತ್ರ ಮಯಿ ಸರ್ವಂ ಪಶ್ಯನ್, ಆ ರೀತಿಯಾದಂತ ಒಂದು ಸ್ಥಿತಿ ಒದಗಿ ಬಿಡುತ್ತೆ. ಹಾಗಾದಾಗ ಎಂ ವಿನಿದ್ರಾಜಿತ ಶ್ವಾಸಾಹ, ಉಸಿರಿನ ಮೇಲೆ ಒಂದು ನಿಯತತೆಯನ್ನ ತಂದುಕೊಂಡು, ನಿದ್ರೆಯನ್ನ ಗೆದ್ದು, ನಿದ್ದೆಗೆ ಒಳಗಾಗದೆ, ನಿದ್ದೆ ಅಂದ್ರೆ ಮೇಲೆ ಹೇಳಿದ ಜಡ ನಿದ್ರೆ, ಇಂದ್ರಿಯಗಳಿಗೆ ಸಂಬಂಧಪಟ್ಟ ನಿದ್ರೆ ಅಲ್ಲ. ಯಾವ ನಿದ್ರೆಯಲ್ಲಿ ಪರಮಾತ್ಮನೊಡನೆ ಒಂದಾಗುತ್ತೇವೋ ಅಂಥ ಸತ್ವಸ್ಥಾಹ, ಸತ್ವಗುಣದಲ್ಲಿದ್ದು, ಸಂಯತೇಂದ್ರಿಯಾಹ, ಇಂದ್ರಿಯಗಳ ಮೇಲೆ ಹಿಡಿತವನ್ನ ಪಡ್ಕೊಂಡಿರ್ತಾರೋ ಅವರು ಜ್ಯೋತಿ ಪಶ್ಯಂತಿ, ಅಂತರಂಗದಲ್ಲಿ ಹೇಳಿದ್ವಲ್ಲ, ಸ್ವಯಂ ಪ್ರಕಾಶಕ ಜ್ಯೋತಿ, ಪ್ರಪಂಚ ರೂಪಾತ್ಮಕವಾದ ಜ್ಯೋತಿ, ತನ್ನೊಳಗೆ ಲಯ ಮಾಡಿಕೊಂಡ ಜ್ಯೋತಿ. ಆದ್ರಿಂದಲೇ ಜ್ಯೋತಿರ್ಜ್ಯೋತಿ, ಸ್ವಯಂ ಜ್ಯೋತಿ, ಪರಂಜ್ಯೋತಿ, ನಿತ್ಯಜ್ಯೋತಿ, ನಿರಂಜನ. ಆ ಜ್ಯೋತಿ ಇದೆಯಲ್ಲ, ಆ ಜ್ಯೋತಿ ಅದನ್ನ ಪಶ್ಯಂತಿ ಯಾವಾಗ? ಯುಂಜಾನಾಹ, ಲಯ, ಪರಮಾತ್ಮನೊಡನೆ ಲಯವನ್ನ ಹೊಂದುವಂತ ಆನಂದ ಇದೆಯಲ್ಲ, ಆ ಆನಂದ.
ಅದು ಶಿವ ಆನಂದ, ಶಿವಾನಂದ. ಹಾಗೆ ಇರುವಂತ ಆನಂದದಲ್ಲಿ ನಮಗೆ ಸ್ಪರ್ಶ ಇಲ್ಲ, ಅಂದ್ರೆ ಇಂದ್ರಿಯ ಮತ್ತು ಇಂದ್ರಿಯಾರ್ಥಗಳ ಸಂಬಂಧ, ಹಾಗೆ ಶರೀರದ ಆತರ ಯಾವ ಪ್ರಾಪಂಚಿಕವಾದ ಸ್ಪರ್ಶವೇ ಇಲ್ಲದೆ ಇರುವಂತ ಒಂದು ಆನಂದ ಇದೆಯಲ್ಲ, ಅದು ಶಿವಾನಂದ. ಅಂಥ ಆನಂದ ಏನಾಗ್ಬೇಕು? ಲಹರಿ. ಲಹರಿ ಅಂದ್ರೆ ಒಂದು ಸಲ ಪಡೆದು ಬಿಟ್ರೆ ಆಗಲ್ಲ, ಅದು ನಿರಂತರ ಹರಿತಾ ಇರ್ಬೇಕು. ಇದಕ್ಕೂ ಕೂಡ ಏನ್ ಹೇಳ್ತಾರೆ ಅಂದ್ರೆ, ಒಂದು ಸಲ ಬಂದ್ಬಿಟ್ಟು ನಾನು ತಿಳ್ಕೊಂಡಿದ್ದೇನೆ, ನಂಗೆ ಪ್ರತ್ಯಕ್ಷ ಆಗಿದೆ, ನಮ್ ಜ್ಞಾನಿ ಅನ್ಕೊಂಡ್ ಬಿಟ್ರೆ ಖಂಡಿತ ಅದು ನಮ್ಮನ್ನ ಉಳಿಸಲ್ಲ. ಮಾಯೆ ನಮ್ಮ ಮೇಲೆ ಎಲ್ಲಾ ರೀತಿಯ ಆಕ್ರಮಣ ಮಾಡಿ ನಮ್ಮನ್ನ ಪಾತಾಳಕ್ಕೆ ಬೀಳಿಸುತ್ತೆ. ಆ ಆನಂದ ನಾನು ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದೀನಿ ಅನ್ನುವುದು ನಿರಂತರ ಆಗಬೇಕು. ಇಂಥ ಜ್ಯೋತಿಯನ್ನ ಈಗ ಹೇಳಿದಂತೆ ಎಂ ವಿನಿದ್ರಾ ಜಿತ ಶ್ವಾಸ ಸತ್ವಸ್ಥ ಸಂಯತೇಂದ್ರಿಯ, ಅದನ್ನ ಆ ರೀತಿಯ ಅನುಭವ ಪಡೆದವರು ರಮಣರು, ರಾಮಕೃಷ್ಣರು ಮೊದಲಾದ ಅನೇಕ ಯೋಗಿವರಿಯರು ಅವ್ರು ನೋಡಿ ಒಂದು ಸಲಿಗೆ ನಿಲ್ಲಿಸ್ಬಿಟ್ರ? ಪ್ರತ್ಯಕ್ಷ ಆಯ್ತು, ನಾನು ಕಾಳಿನ ನೋಡದೆ ಇಲ್ಲ, ನಿರಂತರ ಆನಂದದಲ್ಲೇ ಇರಕ್ ಇಷ್ಟಪಡ್ತಾರೆ. ಅಂತ ಆ ಆನಂದದ ಲಹರಿ ಅಂದ್ರೆ ನಿರಂತರವಾಗಿ ಸಾಗುತ್ತಾ ಇರೋದು. ಒಂದು ಸಲಿ ಕಂಡೆ ಅಂತ ಗೊತ್ತಾಗ ಬಿಟ್ಟ ಮೇಲೆ ನಾನು ಸಾಕ್ಷಾತ್ಕಾರ ಪಡೆದಿದ್ದೀನಿ ಅಂದ್ಬಿಟ್ರೆ ಅಹಂ ಅನ್ನುವುದು ಸಂಧಿ ಒಳಗಿಂದ ಬಂದು ಸೇರ್ಬಿಡುತ್ತೆ. ನಾವು ಅದಕ್ಕೆ ಸ್ವರ್ಣಕೇಶಿ ಕಥೆ ಹೇಳ್ಕೊಂಡಿದ್ದೇವೆ. ಹಾಗೆ ನಮ್ಮನ್ನ ಅದು ಪಾತಾಳಕ್ಕೆ ಎಳೆದು ಬಿಡುತ್ತೆ, ಸಾಧನೆಯನ್ನ ಭಸ್ಮ ಆಗೋಗುತ್ತೆ. ಹಾಗೆ ಆಗದೇ ಇರುವಂತೆ ನಿತ್ಯ ನೂತನ ಅಂದ್ರೆ ಎವರ್ ಫ್ರೆಶ್, ಅದನ್ನ ಲಹರಿ ಹರಿತಾ ಇದ್ರೆ, ನದಿ ನೀರು ನೋಡಿ, ನದಿ ನೀರು ಅದು ಲಹರಿ ಅಲೆಯಾಗಿ ಹೋಗ್ತಾ ಇರುತ್ತೆ. ಅಲ್ಲಿ ನಿಂತ ನೀರಲ್ಲ, ನಿಂತ ನೀರಾದ್ರೆ ಪಾಚಿ ಕಟ್ಟುತ್ತೆ, ಆಮೇಲೆ ನೀರೊಳಗಡೆ ಕ್ರಿಮಿಗಳು ತಾನೇ ಉತ್ಪನ್ನ ಆಗುತ್ತೆ. ಹಾಗೆ ನಮ್ಮೊಳಗೆ ಕಾಮ, ಕ್ರೋಧ, ಲೋಭ ಎಲ್ಲ ಕ್ರಿಮಿಗಳು ಹುಟ್ಕೊಳ್ಳುತ್ತೆ. ಹಾಗಲ್ಲದೆ ಈ ಪರಮಾತ್ಮನೊಡನೆ ಹೊಂದಿದ ಸಂಬಂಧ, ಆ ಸಂಭಾವದಲ್ಲಿ ಸದಾ ಲೀನವಾಗಿರುವ ಸ್ಥಿತಿ, ಅದು ನಿರಂತರವಾಗಿ ಹರಿತಾ ಇದ್ರೆ ಅದು ಶಿವಾನಂದ ಲಹರಿ. ಇದು ನಿರಂತರವಾಗಿ ಹರ್ಕೊಂಡು ಹೋಗ್ತಾ ಇರುತ್ತೆ. ಹಾಗೆ ಶಿವ ಆನಂದ ನಿತ್ಯ ನಿರಂತರ ಇರ್ಬೇಕಾದ್ರೆ ನಮ್ಮೊಳಗೆ ಸತ್ಕರ್ಮ ಇರ್ಬೇಕು, ಸದಾಚಾರ ಇರ್ಬೇಕು, ಸನ್ನಿಷ್ಠೆ ಇರ್ಬೇಕು. ಅನೇಕ ಸಲ ನಾವು ಹೇಳ್ಕೊಂಡಿರುವಂತೆ ಈಶ್ವರಾರ್ಪಿತ ಬುದ್ಧಿಯ ನಡೆ ಇರಬೇಕು. ಅದೆಲ್ಲವನ್ನು ಕೂಡ ನಾವು ಇದರ ಒಳಗೆ ನೋಡ್ತೇವೆ. ಹಾಗೆ ಇರುವಂತ ಆನಂದ ಇದೆಯಲ್ಲ, ಅದು ಶಿವಾನಂದ ಲಹರಿ ಅಂತ ಆಯ್ತು. ಈಗ ಶಿವಾನಂದ ಅನ್ನುವುದನ್ನ ವಿಗ್ರಹ ವಾಕ್ಯದಲ್ಲಿ ನೋಡೋದಾದ್ರೆ ಯಾರಿಗೆ ಆನಂದ ಅಂತ ಪ್ರಶ್ನೆ ತಗೊಂಡ್ರೆ, ಶಿವನಿಗೆ ಆನಂದನೋ ನಮಗೆ ಆನಂದನೋ ಅನ್ನೋದೊಂದು ಪ್ರಶ್ನೆ. ಶಿವನಿಗೆ ಆನಂದ ಆದ್ರೆ ನಮಗಾಗ್ಬೇಕಾದ್ದೇನೋ ಅಲ್ವಾ? ನಮಗ್ ಬೇಕ್ತಾನೆ. ಆದ್ರಿಂದ ಶಿವನ ಆನಂದ ನಮ್ಮೊಳಗೆ ಉಂಟಾಗೋದು. ಅಂದ್ರೆ ಶಿವನ ಆನಂದ ಈಗ ಎಲ್ಲಿ ಯಾವ್ದದು? ಪರಬ್ರಹ್ಮನೊಡನೆ ಸೇರಿದ ಆನಂದ. ಆದ್ರಿಂದಲೇ ಶಿವಸ್ಯ ಆನಂದ. ಶಿವಸ್ಯ ಆನಂದ ಅಂದ್ರೆ ಏನದು? ತುರೀಯಾವಸ್ಥಾ, ಜಾಗೃತ, ಸ್ವಪ್ನ, ಸುಷುಪ್ತಿ ಸ್ಥಿತಿಗಳನ್ನ ಮೀರಿದ ನೆಲೆಯಲ್ಲಿ ಹೊಂದುವ ಒಂದು ಆನಂದ ಅನುಭೂತಿ ಇದೆಯಲ್ಲ, ಆ ತುರೀಯಾವಸ್ಥಾ, ತುರೀಯ ಸರ್ವಾವಸ್ಥಾ ವಿವರ್ಜಿತ ಅಂತ ದೇವಿಯ ಆ ಎಲ್ಲ ಅವಸ್ಥೆಗಳನ್ನ ದಾಟಿದ ಆನಂದ, ಅದು ಶಿವಾನಂದ. ಇನ್ನು ಈ ಆನಂದ ನಮಗೆ ಹೇಗೆ ಬರುತ್ತೆ? ಶಿವಾತ್. ಶಿವಾತ್ ಅಂದಾಗ, ಶಿವಾತ್ ಈಗ ತಾನೇ ಹೇಳಿದ್ವಲ್ಲ, ಉತ್ತಮವಾದ ಕೆಲಸ ಮಾಡೋದು, ಧರ್ಮ ಮಾರ್ಗದಲ್ಲಿ ಇರೋದು, ಮತ್ತೆ ಕಲ್ಯಾಣಮಯವಾದಂಥ ಚಿಂತನೆಗಳನ್ನ, ಮಂಗಳಮಯವಾದ ವಿಶ್ವ ಕಲ್ಯಾಣ ಚಿಂತನೆಗಳನ್ನ ಮಾಡೋದು, ಹಾಗೆ ಎಲ್ಲವನ್ನ ಮಾಡಿದ್ದನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾ ಬದುಕೋದು. ಈ ಎಲ್ಲ ನಡೆಯಿಂದ ನಮಗೊಂದು ಆನಂದ ಬರುತ್ತಲ್ಲ, ಅದು ಶಿವಾತ್ ಆನಂದ. ಉತ್ತಮವಾದ ಸಾತ್ವಿಕವಾದ ಗುಣಧರ್ಮಗಳಿಂದ, ಸದ್ಧರ್ಮಗಳ ಅನುಷ್ಠಾನದಿಂದ, ಸಚ್ಚಿಂತನೆಗಳಿಂದ, ಸದ್ವಿಚಾರಗಳಿಂದ ನಾವು ಪಡೆದುಕೊಳ್ಳುವ ಆನಂದ, ಆ ಆನಂದ ಶಿವಾತ್ ಆನಂದ. ಹಾಗೆ ಶಿವೇನ ಆನಂದ. ಶಿವೇನ ಅಂದಾಗ ಅದು ಒಂದು ಸಾಧನೆ. ಸಾಧನೆ
ಸಿದ್ಧಿ. ಆನಂದ ಅನ್ನುವುದು ಸಿದ್ಧಿ, ಶಿವೇನ ಅನ್ನುವುದು ಸಾಧನ, ಇನ್ಸ್ಟ್ರೂಮೆಂಟ್. ಅದೇನಪ್ಪಾ ಅಂದ್ರೆ ಪ್ರಾಪಂಚಿಕವಾದ ಭಾವನೆಗಳೆಲ್ಲವನ್ನ ಬಿಡ್ತಾ ಬರೋದು. ಅಂದ್ರೆ ನಾನು ನನ್ನದು ಅನ್ನುವ ಭಾವನೆ. ಶ್ರೀ ಶಂಕರಾಚಾರ್ಯರು ಹೇಳಿರುವಂತೆ ಮನೋಬುದ್ಧಿ ಅಹಂಕಾರ ಚಿತ್ತಾನಿನಾಹಂ ನಚ ಶ್ರೋತ್ರ ಜಿಹ್ವೇನ. ಅದೆಲ್ಲ ಹೋಗ್ತಾ ಹೋಗ್ತಾ ಕಣ್ಣು ನಾನಲ್ಲ, ಕಿವಿ ನಾನಲ್ಲ, ಮೂಗು ನಾನಲ್ಲ, ಆ ನಾನಲ್ಲದ ಒಂದು ಭಾವ ಅಲ್ಲಿ ನಾವು ಪಡಿತೀವಲ್ಲ, ಆ ನಾನಲ್ಲದ ಭಾವ ಸಾಧನೆ ಮಾಡುವಾಗ ಈ ನೇತಿ ನೇತಿ ಅನ್ನುವ ಒಂದು ಇದರಲ್ಲಿ ಹೋಗ್ತೀವಲ್ಲ, ಅಂತ ಒಂದು ಸಾಧನೆಯಿಂದ ಪಡೆದದ್ದು ಕೂಡ ಶಿವಾನಂದ. ಇನ್ನು ವಿಶೇಷವಾಗಿ ಶಿವ ಆನಂದಶ್ಚ, ಶಿವ ಮತ್ತು ಆನಂದ ಅಂದ್ರೆ ಸದಾ ಕಾಲದಲ್ಲಿ ಸರ್ವೇಷು ದೇಶಕಾಲೇಶು ಸರ್ವಾವಸ್ಥಾಸು ಎಲ್ಲ ಸ್ಥಿತಿಗಳಲ್ಲಿ ಇರುವಂತಹ ಆನಂದ ಸ್ಥಿತಿ ಏನಿದೆ ಅದು ಶಿವಾನಂದ. ಇಂಥ ಒಂದು ಶಿವಾನಂದ ಅದು ನಿರಂತರವಾಗಿ ಹರಿತಾ ಇರುವಂತ ಭಾವದಲ್ಲಿ ಇರುವಂತ ಶಿವಾನಂದ ಲಹರಿ ಈ ಸ್ತೋತ್ರ ಆಗಿದೆ. ಈಗ ಸ್ತೋತ್ರ ಅಂದ್ರೆ ನಾವು ವಿಷ್ಣು ಸಹಸ್ರನಾಮವನ್ನ ಹೇಳಿಕೊಳ್ಳುವಾಗ ಹೇಳಿಕೊಂಡಿದ್ವಿ. ಸ್ತೋತ್ರದ ಲಕ್ಷಣ ಏನು? ಪರಮಾತ್ಮನ ನಾಮವನ್ನ, ಪರಮಾತ್ಮನ ರೂಪವನ್ನ, ಪರಮಾತ್ಮನ ಲೀಲೆಯನ್ನ, ಪರಮಾತ್ಮನ ಮಹಿಮೆಯನ್ನ, ಪರಮಾತ್ಮನ ವೈಭವ ಪವಾಡ ಇವುಗಳನ್ನೆಲ್ಲ ತೋರಿಸಿಕೊಡುವುದನ್ನ ಸ್ತೋತ್ರ, ತತ್ವವನ್ನ, ತಾತ್ವಿಕವಾದ ನೆಲೆಯನ್ನ ಎಲ್ಲ ಹೇಳುವುದನ್ನ ನಾವು ಸ್ತೋತ್ರ ಅಂತ ಹೇಳಿದ್ವಿ. ಹಾಗೆ ಶಿವಾನಂದ ಲಹರಿಯಲ್ಲೂ ಕೂಡ ಆ ಪರಮಾತ್ಮನ ಭಾವ ಹೇಗೆ ಇದೆ ಅನ್ನುವುದು, ಪರಮಾತ್ಮನ ತಾತ್ವಿಕ ಅದಕ್ಕೆ ಮೊದಲೇ ನಾವು ತಾತ್ವಿಕ ರೂಪ ಹೇಳಿದ್ದು. ಸಾಕಾರ ರೂಪ ಅಲ್ಲ ಅಂತಲ್ಲ. ಮತ್ತೆ ನಮಗಾಗ್ಲಿಲ್ಲ ಅಂದ್ರೆ, ತಾತ್ವಿಕವಾದಾಗ್ಲಿಲ್ಲ ಅಂದ್ರೆ ಒದರ್ ಬಿಡೋಣ, ಪರವಾಗಿಲ್ಲ. ಸಾಕಾರ ರೂಪ ತಲೆ ಒಳಗೆ ಭದ್ರವಾಗಿ ಕೂತ್ರು ಸರಿನೇ. ಆದ್ರೆ ಆ ಸಾಕಾರ ನಾಮ ಇದೆಯಲ್ಲ, ಶಿವ ಅನ್ನುವ ನಾಮ, ಕೈಲಾಸ ಪರ್ವತ ವಾಸಿ ಅನ್ನುವ ನಾಮ, ಪಾರ್ವತಿ ಪ್ರಿಯ ಅನ್ನುವ ನಾಮ, ಆ ನಾಮಗಳಿಗೆಲ್ಲ ಒಂದು ರೂಪ ಇದೆ, ಆ ರೂಪಕ್ಕೊಂದು ಲೀಲೆ ಇದೆ. ಅದೆಲ್ಲ ನಮ್ಮ ಕಣ್ಣೊಳಗೆ ಬರುವಂತೆ ಆದ್ರೆ ಅದು ಸ್ತೋತ್ರದ ಸ್ವರೂಪ ಅಂತ ಆಗುತ್ತೆ. ಇಲ್ಲಿ ಈ ಶಿವಾನಂದ ಲಹರಿ ಅನ್ನುವುದು ಇಷ್ಟೇ ಅಲ್ಲದೆ ಅದು ಒಂದು ಶಾಸ್ತ್ರ ಅಂತ ಹೇಳ್ತಾ ಇದ್ದಾರೆ ಆಚಾರ್ಯರು. ಹೇಗಪ್ಪ ಶಾಸ್ತ್ರ ಅಂದ್ರೆ, ಇದು ಯಾವ ಶಾಸ್ತ್ರ? ಭಕ್ತಿ ಶಾಸ್ತ್ರ. ಈ ಸ್ತೋತ್ರವನ್ನ ನಾವು ಪಾರಾಯಣ ಮಾಡುವುದರಿಂದ ಕಾಲಾನುಕ್ರಮದಲ್ಲಿ ಭಕ್ತಿ ತಾನೇ ಪುಟಿಯುತ್ತೆ. ಭಕ್ತಿ ಅಂದ್ರೇನು? ಪ್ರೀತಿ. ಯಾರಲ್ಲಿ ಪ್ರೀತಿ ಇಡಬೇಕು? ಪ್ರಪಂಚದಲ್ಲಿರುವ ವಸ್ತುಗಳ ಮೇಲೆಲ್ಲ ಪ್ರೀತಿ ನಮಗ್ ಗೊತ್ತಿದೆ. ಪ್ರಾಪಂಚಿಕವಾದ ಬಂಧುಗಳ ಎಲ್ಲದರ ಮೇಲಿನ ಪ್ರೀತಿ ನಮಗ್ ಗೊತ್ತಿದೆ. ಆದ್ರೆ ಆ ಪ್ರೀತಿ ಅಲ್ಲ, ಪರಮಾತ್ಮನನ್ನ ಪ್ರೀತಿಸಬೇಕು ಅಂತ ನಮಗ್ ಮೊದಲು ಹಂಬಲ ಬರ್ಬೇಕಲ್ಲ. ನಮ್ಗೆ ಅದ್ ಯಾಕೆ ಇಷ್ಟ ಆಗಲ್ಲ ಅಂದ್ರೆ, ನಮ್ಗೆ ವ್ಯಕ್ತಿಗತವಾಗಿ ಕಾಣಲ್ಲ ಪರಮಾತ್ಮನ ಪ್ರೀತಿ. ಆದ್ರೆ ಈ ಸ್ತೋತ್ರವನ್ನ ನಿರಂತರ ಪಾರಾಯಣ ಮಾಡ್ತಾ ಇದ್ರೆ ಪರಮಾತ್ಮನಲ್ಲಿ ಭಕ್ತಿ ಎಂಬುದು ತಾನೇ, ಪರಮಾತ್ಮನಲ್ಲಿ ಪ್ರೇಮ ಎಂಬುದು ತಾನೇ ಹುಟ್ಟುಕೊಳ್ಳುತ್ತೆ. ಆದ್ರಿಂದ ಇದನ್ನ ಭಕ್ತಿ ಶಾಸ್ತ್ರ ಅಂತ ಕರೀತಾರೆ. ಇದು ಯಾವ್ದನ್ನ? ಶಿವಾನಂದ ಲಹರಿಯನ್ನ. ಆದ್ರಿಂದ ಆಚಾರ್ಯರು ನೋಡುವುದಕ್ಕೆ ಸ್ತೋತ್ರ ಎನ್ನುವುದಾಗಿ ರಚನೆ ಮಾಡಿದ್ರು ಕೂಡ ಇದು ಒಂದು ಶಾಸ್ತ್ರ. ಆದ್ರಿಂದ ನಾವು ಅಲ್ಲಿರುವ ಮೊದಲೇ ಹೇಳಿಕೊಂಡಿದ್ದೇವೆ, ಯಾವುದು ಬೇಕಾಬಿಟ್ಟಿ ಮಹಾತ್ಮರ ಬಾಯಿಯಿಂದ ಬಂದದ್ದು ಬೇಕಾಬಿಟ್ಟಿ ಅಲ್ಲ, ಉದಾಸೀನ ಅಲ್ಲ, ಅಂದ್ರೆ ಅನ್ನುವಂತೆ ತಿರಸ್ಕಾರ ಮಾಡುವಂತ ವಸ್ತು ಅಲ್ಲ. ಅಲ್ಲಿ ಘನತೆ ಇದೆ, ಮಹಿಮೆ ಇದೆ, ಮಹಾತ್ಮ್ಯ ಇದೆ, ಗೌರವ ಇದೆ. ಆ ಎಲ್ಲವನ್ನ ನಾವು ಭಾವಿಸಿಕೊಂಡಾಗ ನಮಗೆ ಅಲ್ಲಿನ ಒಂದು ಸಾರ ಸಿಕ್ಕುತ್ತೆ. ಆದ್ರಿಂದ ದೇವಿಯನ್ನ ಹೇಳುವಾಗ ಸಾರಸ್ಯ ಸದೈಕ ಭೂಮೆ ಸಮಸ್ತ ವಿದ್ಯೇಶ್ವರಿ ಸನ್ನತಿಸ್ತೆ ಅಂತ ಹೇಳ್ತಾರೆ. ಆ ರೀತಿಯಾದ ಶಾಸ್ತ್ರ, ಆ ಭಕ್ತಿ, ಪರಮಾತ್ಮನೊಳಗೆ ನಮ್ಮ ಸಾರಭೂತವಾದ ಘನೀಭೂತವಾದ ಏನನ್ನ ನಾವು ಪಡಿಬೇಕು ಅನ್ನುವುದನ್ನ, ತನ್ಮೂಲಕ ಪರಮಾತ್ಮನ ಮೇಲೆ ಪ್ರೀತಿಯನ್ನ ಹೇಗೆ ಪಡಿಬೇಕು ಅನ್ನುವುದನ್ನ ಇದು ತೋರಿಸಿಕೊಡುತ್ತೆ. ಆದ್ರಿಂದ ಇದು ಭಕ್ತಿ ಶಾಸ್ತ್ರ. ಆದ್ರಿಂದ ಏನು ಮಾಡಿದ್ರೆ ಶಿವ ಸಿಗ್ತಾನೆ, ಹೇಗೆ ನಡ್ಕೊಂಡ್ರೆ ಶಿವ ಸಿಗ್ತಾನೆ, ಯಾವುದರಿಂದ ಶಿವಾನಂದ ಅನ್ನುವುದನ್ನ ನಾವು ಪಡೆಯಕ್ಕಾಗತ್ತೆ, ಮತ್ತೆ ಶಿವ ಅನ್ನುವ ತತ್ವದ ಸ್ವರೂಪ ಏನು, ಭಕ್ತಿ ಅಂದ್ರೆ ಏನು,
ಭಕ್ತ ಅಂದ್ರೆ ಏನು? ಭಕ್ತಿ ಅನ್ನುವುದು ಸಾಧನ ಆದ್ರೆ, ಶಿವ ಅನ್ನುವುದು ಆ ಸಾಧನದಿಂದ ದೊರಕಿದ ಸಿದ್ಧಿ, ಫಲ, ಆ ಫಲರೂಪ. ಆ ರೀತಿಯಾಗಿ ಎಲ್ಲವನ್ನ ಇದು ನಮಗೆ ತಿಳಿಸಿಕೊಡುತ್ತೆ. ಹೀಗೆ ಈ ಶಿವನ ಮೇಲೆ ಪ್ರೀತಿ, ಶಿವನ ಮೇಲಿನ ಪ್ರೀತಿಯೇ ಭಕ್ತಿಯಾಗಿ ಪರಿವರ್ತನೆಯಾಗಿ, ಆ ಭಕ್ತಿಯಿಂದ ನಾವು ಭಕ್ತ ಅಂತ ಅನ್ನಿಸಿಕೊಂಡು, ಆ ಭಕ್ತನ ಭಕ್ತಿಗೆ ಫಲರೂಪವಾಗಿ ಶಿವಾನಂದ ದೊರೆತು, ಅದು ಒಂದೇ ಸಲಕ್ಕೆ ನಿಲ್ಲದೆ ಲಹರಿಯಾಗಿ ಸಾಗುತ್ತಾ ಇರುವುದಕ್ಕೆ ಬೇಕಾದ ತತ್ವ ಏನಿದೆಯೋ ಅದು ಶಿವಾನಂದ ಲಹರಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಮುಖ್ಯವಾಗಿ ಬೇಕಾದ್ದೇನಪ್ಪಾ ಅಂದ್ರೆ ಭಾವನೆ ಎಂಬುದು ಬೇಕು. ಈಗ ಇಷ್ಟೊತ್ತು ನಾವು ಹೇಳುವಾಗ ಇದು ಯಾವುದೋ ನಮಗೆ ಬೇಡದೆ ಇರೋದು ಅಂತ ನಾವು ಮನಸ್ಸನ್ನ ಕೊಟ್ಕೊಳ್ಳದೆ ಇದ್ರೆ ನಮ್ಗೆ ಅರ್ಥ ಆಗಲ್ಲ. ಮನಸ್ಸನ್ನ ಅದರ ಜೊತೆಯಲ್ಲಿ ಸೇರಿ ಭಾವ ಅದಕ್ಕೆ ಸೇರಿಸಿದಾಗ ಆದ್ರಿಂದೇ ತಾಯಿಯನ್ನ ಭವಾನಿ ಭಾವನಾಗಮ್ಯ, ಆ ಭಾವನೆಯಿಂದ ನಾವು ಅದನ್ನ ಸೇರೋದಕ್ಕೆ ಸಾಧ್ಯ ಆಗತ್ತೆ. ಆ ರೀತಿ ಭಾವನೆ ಏನು, ಹೇಗೆ ಭಾವಿಸಿದರೆ ಪರಮಾತ್ಮ ನಮ್ಮವನಾಗುತ್ತಾನೆ, ಅದು ಕೂಡ ಇಲ್ಲಿ ನಮಗೆ ಇದೆ, ಈ ಸ್ತೋತ್ರದೊಳಗೆ ಇದೆ. ಹಾಗಾಗಿ ಪರಮಾತ್ಮ ಮೊದಲಿಗೆ ಸಗುಣ ಅಥವಾ ಮೊದಲಿಗೆ ನಿರ್ಗುಣ ಯಾವುದಾದ್ರೂ. ಸಗುಣ ಅಂದ್ರೆ ಈಗ ಹೇಳಿದ್ವಲ್ಲ, ಕೈಲಾಸ ಪರ್ವತದಲ್ಲಿ ವಾಸ ಮಾಡ್ತಾ ಇದ್ದಾನೆ, ಜೊತೆಯಲ್ಲಿ ಪಾರ್ವತಿ, ಸುಬ್ರಹ್ಮಣ್ಯ, ಗಣಪತಿ ಮತ್ತು ಅವನ ಪ್ರಮಥ ಗಣಗಳು, ನಂದಿ, ಇವರೆಲ್ಲರೂ ಇದ್ದಾರೆ. ಆ ರೀತಿಯಾದ ಒಂದು ಗುಣರೂಪದ ಚಿಂತನೆಯಿಂದ ಸಾಗುತ್ತಾ 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 ನಾವು ಎಲ್ಲ ನಾಮರೂಪಗಳನ್ನ ದಾಟಿದ ಈ ಪ್ರಪಂಚವನ್ನೆಲ್ಲ ತುಂಬಿ, ಅದಕ್ಕೆ ಮೊದಲು ಶಿವತತ್ವ ಹೇಳಿದ್ದೇನು, ಸ್ವಯಂ ಪ್ರಕಾಶತೆ ಪ್ರಪಂಚ ರೂಪತ್ವೇನ ಪ್ರಕಾಶತೆ ಸ್ವಸ್ಮಿನ್ ಪ್ರಪಂಚ ಪ್ರಕಾಶಯತೆ, ತನ್ನೊಳಗೆ ಪ್ರಪಂಚವನ್ನ ಪ್ರಕಟಪಡಿಸಿಕೊಳ್ತಾನೆ. ಆ ರೀತಿಯಾದ ಶಿವತತ್ವವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಅದು ಅಂದ್ರೆ ಅದು ಗುಣ ಅಂದಾಗ ನಮಗೆ ಈ ರೂಪ ರೀತಿಯಲ್ಲಿ ಕಾಣಲ್ವಲ್ಲ, ನಾಮರೂಪ ರೀತಿಯಲ್ಲಿ. ಆದ್ರಿಂದ ಅಂಥ ಒಂದು ಭಾವವನ್ನ ಹೃದಯದಲ್ಲಿ ತಾವು ಕಂಡು ಉಂಡು, ಆ ಕಂಡು ಉಂಡ ಅನುಭೂತಿಯ ಅಮೃತವನ್ನ ಶಂಕರರು ನಮಗೆ ಈ ಸ್ತೋತ್ರದ ರೂಪದಲ್ಲಿ ಕೊಟ್ಟಿದ್ದಾರೆ. ನಾವು ಕೂಡ ಭಗವಂತ ಕೊಟ್ಟಿರುವಂತ ನಮ್ಮ ಈ ಕಿವಿಯ ಮೂಲಕ ಶ್ರವಣ, ಆ ಶಂಕರರು ತನ್ನ ಅನುಭೂತಿಯನ್ನ ಏನ್ ಕೊಟ್ಟಿದ್ದಾರೆ, ಭಗವಂತನನ್ನ ಹೊಂದೋದಕ್ಕೆ ಆಗಲಿ, ಯಾವುದೇ ವಿದ್ಯೆಯಲ್ಲಿ ನಾವು ಸಾಮರ್ಥ್ಯವನ್ನ ಎಫಿಷಿಯನ್ಸಿನ ಪಡಿಬೇಕು ಅನ್ನೋದಾದ್ರೆ ಶ್ರವಣ ಚೆನ್ನಾಗಿರ್ಬೇಕು. ಏನು ಹೇಳ್ತಿದ್ದಾರೆ, ಆ ಹೇಳಿದ ಮಾತಿನ ಸಾರ ಏನು, ಅದನ್ನ ಸರಿಯಾದ ರೀತಿಯಲ್ಲಿ ಅವ್ರೊಂದು ಹೇಳಿದ್ರೆ ನಾವೊಂದು ಕೇಳಿಸ್ಕೊಂಡ್ಬಿಟ್ಟು ಇಲ್ಲ ಅವ್ರು ಹೇಳಿದ್ದೆ ಹಾಗೆ ಅನ್ನೋ ತರ ಆಗಬಾರ್ದು. ಅದರಿಂದ ಶ್ರವಣ ಮಾಧ್ಯಮ ಅತ್ಯಂತ ಪ್ರಧಾನವಾದ. ಹಾಗೆ ಶ್ರವಣ, ಮನನ, ಸ್ಮರಣ ಇದನ್ನೆಲ್ಲ ಮಾಡ್ತಾ ಆ ಪರಾತ್ಪರ ವಸ್ತುವಿನ ಆನಂದ, ಆ ಶಿವಾನಂದ ಶಂಕರರು ಏನ್ ಅನುಭವಿಸಿದ್ರೋ ಅದು ಬೇರೆಯವ್ರಿಗೆ ಸಿಕ್ಕಲ್ವಾ. ಅದಕ್ಕೆ ಬುದ್ಧ ಹೇಳಿದ ಮಾತು ನಾವು ಹೇಳ್ಕೊಂಡಿದ್ದೇವೆ, ನಾನು ಬುದ್ಧ ಆದೆ ಅಂದ್ರೆ ನೀನು ಬುದ್ಧ ಆಗಕ್ಕಾಗತ್ತೆ, ನೀನು ಆಗತ್ತೆ, ಪ್ರಯತ್ನ ಮಾಡ್ಬೇಕಷ್ಟೇ. ಹಾಗೆ ಆ ಪರಮಾತ್ಮ ಕೊಟ್ಟ ಒಂದು ಇಂದ್ರಿಯಗಳ ಸಹಾಯದಿಂದ ಶ್ರವಣ, ಮನನ, ಸ್ಮರಣ ಇತ್ಯಾದಿಗಳನ್ನ ನೆನಪಿಸ್ಕೊಳ್ತಾ 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 ನಾಮ ರೂಪಗಳಿಂದ ದಾಟ್ತಾ 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 ನಾವು ಮೇಲಕ್ಕೆ ಸಾಗುವುದಕ್ಕೆ ಸಾಧ್ಯ ಆಗುತ್ತೆ ಅನ್ನುವುದನ್ನ ಶಂಕರಾಚಾರ್ಯರು ಈ ಒಂದು ಸ್ತೋತ್ರದ ಮೂಲಕ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಈ ಸ್ತೋತ್ರ ಯಾವುದು, ಶಿವಾನಂದ ಲಹರಿ ಅನ್ನುವ ಸ್ತೋತ್ರ ಭಗವಂತನ ಧ್ಯಾನದ ಆನಂದದಿಂದ ಆನಂದದ ಒಂದು ಲಹರಿಯಾಗಿ ಭಗವಂತನನ್ನ ಭಾವಿಸ್ತಾ ಭಾವಿಸ್ತಾ ಅದರಿಂದ ನಾವು ಅದು ಗೊತ್ತಾಗದೆ ಸ್ತೋತ್ರವಾಗಿ ಹೇಳೋದು. ಇದನ್ನ ನಾವು ಥಂಡಿ ಎನ್ನುವ ಋಷಿಯ ವಿಷಯದಲ್ಲಿ ನೋಡಿದ್ದೇವೆ. ಥಂಡಿ ಎಷ್ಟೋ ಕಾಲ ತಪಸ್ಸು ಮಾಡಿದ ಋಷಿ, ತಪಸ್ಸು ಮಾಡಿದಾಗ ಶಿವ ಪ್ರತ್ಯಕ್ಷ ಆಗ್ಬಿಟ್ಟ, ಆನಂದ ಆನಂದ ಸ್ತೋತ್ರ ಮಾಡ್ತಿದ್ದಾನೆ. ಸಾವಿರ 10,000 ವರ್ಷ ಕಳೆದೋಯ್ತಂತೆ. ಆಗ ಬ್ರಹ್ಮ ಬಂದಂತ, ಅಂದ್ರೆ ಅಷ್ಟು ಭಾವ ಉಕ್ಕಿ ಹರಿತಾ ಇದೆ ಅವನಿಗೆ, ಅದು ಲಹರಿ. ಹಾಗೆ ಅವನು ಶಿವನ ಆನಂದವನ್ನ ಅನುಭವಿಸ್ತಾ ಸ್ತೋತ್ರ ಮಾಡ್ತಾನೆ ಇದ್ದಾಗ ಬ್ರಹ್ಮ ಬಂದು ಹೇಳಿದ, ಸಾಕು ಕಣಪ್ಪ, ಸಾಕು ನೀ ಸ್ತೋತ್ರ ಮಾಡಿದ್ದು, ಇಷ್ಟು ಸ್ತೋತ್ರದಿಂದ ಪರಮಾತ್ಮ ಬೇಕಾದ ಹಾಗೆ ತೃಪ್ತನಾಗಿದ್ದಾನೆ. ಹಾಗೆ ಆ ಪರಮಾತ್ಮ ಭಾವದಲ್ಲಿ ಒಂದಾಗಿ
ಅಂತರಂಗದಲ್ಲಿ ಆ ಸಮಾಧಿ ಸ್ಥಿತಿ, ಐಕ್ಯ ಭಾವ, ಲಯ ಭಾವ, ಆ ಲಯ ಭಾವದಲ್ಲಿ ಹೊಂದಿದ ಆನಂದ ಭಾಷಾ ರೂಪವಾಗಿ ಬಂದಿರುವುದು ಈ ಶಿವಾನಂದ ಲಹರಿ ಸ್ತೋತ್ರದಲ್ಲಿ. ಆದ್ರಿಂದ ಇದು ರಸಪೂರ್ಣ. ಹೇಗೆ ನಾವು ಭಾಗವತವನ್ನ, ಅದು ಹಣ್ಣಿನ ರಸ ಜಿನುಗುತ್ತಾ ಇರೋ ಹಣ್ಣು, ಎಲ್ಲಾ ಜಾಗದಲ್ಲಿ ರಸ ಜಿನುಗುತ್ತಿದೆ, ಯಾವ ಜಾಗದ ಒಂದು ಹನಿ ಬಿದ್ರು ಅದು ಅಮೃತ ಮಧು ಅಂತ ಭಾವಿಸಿದ್ವೋ ಹಾಗೆ ಅಷ್ಟು ಅಮೃತಮಯವಾದದ್ದು ಈ ಶಿವಾನಂದ ಲಹರಿ ಅನ್ನುವಂಥ ಒಂದು ಸ್ತೋತ್ರ. ಇದು ಛಂದಸ್ಸು ಬೇರೆ ಬೇರೆ ಛಂದಸ್ಸುಗಳಲ್ಲಿದೆ. ಸೌಂದರ್ಯ ಲಹರಿಯಲ್ಲಿ ಒಂದೇ ಛಂದಸ್ಸಿದೆ, ಶಿವಾನಂದ ಲಹರಿಯಲ್ಲಿ ಬೇರೆ ಬೇರೆ ಛಂದಸ್ಸಿದೆ. ಶಿವಾನಂದ ಲಹರಿಯಲ್ಲಿ ಮೊದಲಿಗೆ ಶಿಖರಿಣಿ ಅನ್ನುವ ಛಂದಸ್ಸಿದೆ. ಯಾಕೆ ಇದನ್ನ ಆರಿಸ್ಕೊಂಡಿದ್ದಾರೆ ಅಂತ ಹೇಳುವಾಗ, ಶಿಖರ ಅಂದ್ರೆ ತುಟ್ಟ ತುದಿ, ತುಟ್ಟ ತುದಿ ಇರುವ ಅನೇಕ ಶಿಖರಗಳಿರುವುದನ್ನ ಪರ್ವತ ರಾಜಿ ಅಂತೀವಲ್ಲ, ಹಾಗೆ ಈಗ ಶಿವ ಇರುವುದು ಕೈಲಾಸ ಪರ್ವತದಲ್ಲಿ. ಅಮ್ಮ ಪಾರ್ವತಿ ಶಿವನಿಗೆ ಪಾರ್ವತಿಯಾಗಿ ಶಿವನ ಅರ್ಧಾಂಗಿಯಾಗುವ ಮೊದಲು ಹಿಮವಂತನಲ್ಲಿ, ಅದೂ ಪರ್ವತ ಇದೂ ಪರ್ವತ. ಹಾಗೆ ಆ ಶಿಖರದಲ್ಲಿ ಈಗ ನಾವು ಏರ್ಬೇಕಾಗಿರೋದು ಶಿಖರನೇ. ಯಾವ ಭಾವವನ್ನ ಬಿಟ್ಟು ಶಿಖರಕ್ಕೆ ಏರ್ಬೇಕು? ಪ್ರಾಪಂಚಿಕ ಭಾವವನ್ನ ಬಿಟ್ಟು ಶಿಖರಕ್ಕೆ ಏರ್ಬೇಕು. ಜಾಗೃತ ಸ್ವಪ್ನ ಸುಷುಪ್ತಿ ಸ್ಥಿತಿಗಳನ್ನ ಬಿಟ್ಟು, ಹಾಗೆ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳ ಭಾವವನ್ನ ಬಿಟ್ಟು ಶಿಖರಕ್ಕೆ ಏರ್ಬೇಕು, ಮೇಲೆ ಮೇಲೆ ಹೋಗಬೇಕು. ಅದಕ್ಕೋಸ್ಕರ ಶಿಖರಿಣಿ ಎಂಬ ಛಂದಸ್ಸಿನಲ್ಲಿ ಇದನ್ನ ರಚಿಸಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಶಿಖರಿಣಿ ಅನ್ನುವ ಛಂದಸ್ಸಿನಲ್ಲಿ ಅಮ್ಮ ಅನ್ನುವುದು ಸೌಂದರ್ಯ ಆದರೆ, ತಂದೆ ತಾಯಿಯ ಇವನು ಆನಂದ, ಶಿವ ಅನ್ನುವುದು ಆನಂದ. ಇದು ಯಾತಕ್ ಹೇಳ್ತಿದ್ದೀನಂದ್ರೆ, ಸೌಂದರ್ಯ ಬೇರೆ ಆನಂದ ಬೇರೆ ಅಲ್ಲ. ಯಾಕೆ ಅಂದ್ರೆ, ನಾವು ಮೊನ್ನೆ ಸುಂದರಕಾಂಡದ ವಿಷಯದಲ್ಲಿ ಹೇಳ್ಕೊಂಡ್ವಿ, ಯಾರು ಆನಂದವನ್ನ ಉಂಟು ಮಾಡ್ತಾನೆ ಅವನೇ ಸುಂದರ. ಅವನು ರೂಪದಿಂದ ಹೇಗೆ ಇದ್ದುಕೊಳ್ಳಿ, ನಮಗೆ ಆನಂದವನ್ನ ಉಂಟು ಮಾಡಿದ್ನಲ್ಲ ಅವನನ್ನ ಸುಂದರ ಅಂದ್ರೇನು? ಮತ್ತೆ ಮತ್ತೆ ನೋಡ್ಬೇಕು ಅನ್ಸೋದು. ಹಾಗೆ ಮತ್ತೆ ಮತ್ತೆ ನೋಡ್ಬೇಕು ಅನ್ನುವಂಥ ಒಂದು ಭಾವ ಯಾರ ಮೇಲೆ ಬರುತ್ತೆ? ಯಾರು ನಮ್ಗೆ ಆನಂದ ಕೊಟ್ಟಿದ್ದಾನೆ, ಯಾರು ನಮ್ಗೆ ಒಳ್ಳೇದ್ ಮಾಡಿದಾನೆ ಅಂಥವನನ್ನ ಮತ್ತೆ ಮತ್ತೆ ನೆನಪಿಸ್ಕೊಳ್ತೇವೆ, ಮನಸ್ಸಿನಲ್ಲಿ ಭಾವಿಸಿಕೊಳ್ತೇವೆ. ಹಾಗೆ ಶಿವ ಎನ್ನುವ ತತ್ವ, ಆನಂದಮಯವಾದ ತತ್ವವನ್ನ ಪ್ರಪಂಚ ರೂಪದಲ್ಲಿ ವಿಕಾಸಗೊಂಡಿರುವಂತ ತಾಯಿ ಶಿವನ ಶಕ್ತಿ ಸ್ವರೂಪಿಣಿ, ಅವಳು ಈ ಪ್ರಪಂಚಾತ್ಮಕವಾಗಿ ಪರಮಾತ್ಮನ ಒಂದು ಭಾವವನ್ನ ತೋರಿಸ್ತಾ ಈ ಸೌಂದರ್ಯದ ಮೂಲಕ. ನಾವು ಭಾಗವತವನ್ನ ಹೇಳಿಕೊಳ್ಳುವಾಗ ಮತ್ತೆ ಶ್ವೇತಾಶ್ವತರ ಸಂದರ್ಭದಲ್ಲಿ ಕೂಡ ಅನೇಕ ಬಾರಿ ನೆನಪಿಸಿಕೊಂಡಿರೋದೇನು, ಹೂವು ನೋಡಿದಾಗ, ಹೂವಿನ ದಳಗಳ ವಿಕಾಸ ನೋಡಿದಾಗ, ದಳಗಳಲ್ಲಿರುವ ಬಣ್ಣಗಳ ಸಮ್ಮಿಶ್ರ ನೋಡಿದಾಗ, ಅದರಲ್ಲಿರುವ ಒಂದು ರಿದಮ್, ಒಂದು ಗತಿ, ಒಂದು ನಿಯತ ಗತಿ, ಹಾಗೆ ಅಂದ, ಅದರಿಂದ ಬರುವ ಪರಿಮಳ ಎಲ್ಲ ಯಾರಿಂದ ಬಂತು, ಯಾರಿದನ್ನ ಮಾಡಿದವರು, ಅದನ್ನ ನೆನಪು ಮಾಡಿಕೊಡುವ ಆ ಸೌಂದರ್ಯದಿಂದ ಆನಂದ, ಆನಂದದಿಂದ ಸೌಂದರ್ಯ. ಅದು ಶಿವ ಮತ್ತು ಪಾರ್ವತಿಯರ ಒಂದು ಸಂಬಂಧದಿಂದ ಕೂಡಿರೋದು. ಆದ್ರಿಂದಲೇ ಆರಂಭ ಮಾಡುವಾಗ ಅವರು ಕಲಾಭ್ಯಾಂ ಚೂಡಾಲಂಕೃತ ಶಶಿಕಲಾಭ್ಯಾಂ ನಿಜ ತಪಃ ಫಲಾಭ್ಯಾಂ ಭಕ್ತೇಷು ಪ್ರಕಟಿತ ಫಲಾಭ್ಯಾಂ ಭವತು ಮೇ ಶಿವಾಭ್ಯಾಂ ಅಸ್ತೋಕ ತ್ರಿಭುವನ ಶಿವಾಭ್ಯಾಂ ಹೃದಿ ಪುನರ್ಭವಾಭ್ಯಾಂ ಆನಂದ ಸ್ಫುರದನುಭವಾಭ್ಯಾಂ ನತಿರಿಯಂ ಅಂತ ಕಲಾ ಅನ್ನುವುದರ ಮೂಲಕ ತೋರಿಸ್ತಾ ಇದ್ದಾರೆ. ಕಲಾಭ್ಯಾಂ ಅಂತ ಶಿವನನ್ನು ಪಾರ್ವತಿಯನ್ನು ಒಂದಾಗಿ ಮಾಡಿ ತೋರಿಸೋದರ ಮೂಲಕನೇ ಸೌಂದರ್ಯ ಯಾವುದೋ ಅದು ಆನಂದ, ಆನಂದ ಯಾವುದೋ ಅದು ಸೌಂದರ್ಯ, ಆನಂದವನ್ನು ಉಂಟು ಮಾಡುವುದು ಸೌಂದರ್ಯ. ಆದ್ರಿಂದ ಪ್ರತಿ ಕ್ಷಣದಲ್ಲಿ ಕ್ಷಣೇ ಕ್ಷಣೇ ನವತಾಂ ಉಪೇತಿ, ಯಾವುದು ಪ್ರತಿ ಕ್ಷಣದಲ್ಲಿ ಹೊಸ ಹೊಸತನವನ್ನ ಹೊಂದುತ್ತೋ, ಅದೇ ಈಗ ಹೇಳಿದ್ವಲ್ಲ, ಆಯ್ತಪ್ಪ ಆನಂದ, ಊಟ ಆದ್ರೆ ಊಟ ಮಾಡಿದೀನಿ ಬೇಡಪ್ಪ ಅಂತೇವೆ. ಈಗ 4
ತಿಂದ್ಬಿಟ್ಟಿದೀನಿ ಲಾಡು, ಇನ್ನಾಗಲ್ಲ, ಬೇಡ ಬೇಡ, ಆಗ್ಲಿ ಇನ್ 3 ಗಂಟೆ ಆಮೇಲೆ ಬೇಕಾದ್ರೆ ಇನ್ನೊಂದ್ ತಿಂತೀನಿ ಅಂತೀವೇ ಹೊರತು ಬೇಡ ಅಂತ ಹೇಳುವಂತ ಆನಂದ ಅಲ್ಲ ಇದು. ಆದ್ರಿಂದ ಅಂಥ ಆನಂದ ಸಾಕು ಅನ್ನುವ ಆನಂದ ಅಲ್ಲ, ಅಂಥ ಆನಂದವನ್ನ ಉಂಟು ಮಾಡಿದ ಈ ಒಂದು ವಿಶ್ವಾತ್ಮಕ ಭಾವ, ವಿಶ್ವಾತೀತ ಭಾವ, ಅದೆಲ್ಲವೂ ಯಾರಿಂದ ನಮಗೆ ದೊರಕ್ತಾ ಇದೆ? ಅದೆರಡೂ ಕೂಡ ಸೌಂದರ್ಯ ಮತ್ತು ಆನಂದ ರೂಪ. ಅದು ಸೌಂದರ್ಯ ಲಹರಿ, ಇದು ಶಿವಾನಂದ ಲಹರಿ. ಆ ರೀತಿಯಾದಂತ ಒಂದು ತತ್ವವನ್ನ, ಇಲ್ಲಿ ಗಾಢವಾದ ಅನೇಕ ತತ್ವಗಳಿದೆ. ನಾನು ಎಷ್ಟು ನಿಮ್ ಕೈ ಎದುರಿಗೆ ಕಾಣದೇ ಇರೋದ್ರಿಂದ ಎಷ್ಟು ಗ್ರಹಿಸಕ್ ಆಗ್ತಾ ಇದೆ ಅಂತ ನಂಗೆ ಗೊತ್ತಾಗಲ್ಲ. ನಿಮಗೆ ಇಷ್ಟು ಸಾಕಾಗುತ್ತೆ ಅಂದ್ರೆ ಅಷ್ಟು ಮಟ್ಟಿಗೆ ನಾನು ಹೇಳ್ತೇನೆ. ಅಷ್ಟು ಗಾಢವಾದ ತತ್ವರೂಪದಿಂದ ಕೂಡಿರುವಂತ ಒಂದು ಸುಂದರ ಕಾವ್ಯ ಕೂಡ ಇದು. ಅಂತ ಸುಂದರ ಕಾವ್ಯ, ಸುಂದರ ಶಾಸ್ತ್ರ, ಸುಂದರ ತತ್ವರೂಪವಾದಂಥ ಒಂದು ದರ್ಶನ, ಆ ರೀತಿಯಾದಂಥ ಒಂದು ಕೃತಿಯನ್ನ ನಾವು ಮುಂದಿನ ಇದರಲ್ಲಿ ನೋಡ್ಕೊಳ್ಳೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.